यं नमामि भगवत्पादं शंकरं लोकशंकरं शंकरं शंकराचार्यं भगवन्तो पुनः पुनः श्रीमच्छंकरभगवत्पूज्य भागवत गुरुभ्यो नमः। वन्दे सच्चिदानन्दं यदिवर्यं महामृत्युं सद्गुरुं प्रणतोऽस्म्यहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। अधीहि भगवो ब्रह्मा भक्ति जाए तो हाँ कर्मण सुकृतस्याहुः सात्विकं निर्मलं फलम् सात्विकं निर्मलं फलम् रजसस्तु फलं दुःखम् रजसस्तु फलं दुःखम् अज्ञानं तमसः फलम् अज्ञानं तमसः फलम् अतीत श्लोकार्थस्यैव संक्षेपः उच्यते। अतीत श्लोकार्थस्य श्लोक ओದ್ರೆ ಜೊತೆ ಹೇಳಿ ಹಿಂದೆ ಹೇಳಿದ ಎಲ್ಲಾ ಶ್ಲೋಕದ ಉಪಸಂಹಾರ ಶ್ಲೋಕ. ಮನುಷ್ಯನಾದನು ತಮೋ ಗುಣವನ್ನ ಗೆದ್ದು ಆದ್ಮೇಲೆ ರಜೋಗುಣಕ್ಕೆ ಕಾಲಿಡಬೇಕು, ರಜೋಗುಣವನ್ನ ಗೆದ್ದು ಸತ್ವಗುಣಕ್ಕೆ ಬರಬೇಕು, ಸತ್ವಗುಣದಿಂದ ಶುದ್ಧ ಸಾತ್ವಿಕನಾಗಬೇಕು, ಶುದ್ಧ ಸಾತ್ವಿಕನಾದ ಮೇಲೆ ಗುಣಾತೀತನಾಗಬೇಕು ಅಂತ ಹೇಳಿ ಹೀಗೆ 4 ಹಂತವನ್ನ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ತಮೋಗುಣ ಅನ್ನೋದು 16ನೇ ಅಧ್ಯಾಯದಲ್ಲಿ, ರಜೋಗುಣವು 16ನೇ ಅಧ್ಯಾಯದಲ್ಲಿ ಆಸುರಿ ಸಂಪತ್ತು ರಾಕ್ಷಸಿ ಸಂಪತ್ತು ಅಂತ ಹೇಳಿದ್ದಾರೆ. ಅದನ್ನೇ ಈಗ ಸಂಕ್ಷಿಪ್ತವಾಗಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಕರ್ಮಣ ಸುಕೃತಸ್ಯಾಹುಃ ಇತ್ಯಾದಿ ಶ್ಲೋಕದಿಂದ. ಒಂದ್ಸಲ ಶ್ಲೋಕ ಓದ್ರಪ್ಪ. कर्मण सुकृतस्याहुः सात्विकं निर्मलं फलं रजसस्तु फलं दुःखमज्ञानं तमसः फलम्. ಅರ್ಥ ಹೇಳಿ. ಪರಿಚಯ ಮಾಡಿದ್ರ ಸುಕೃತ ಅಂದ್ರೆ ಸಾತ್ವಿಕ. ಇಲ್ಲಿ ಸುಕೃತ ಅಂದ್ರೆ ಪುಣ್ಯ ಅಂತ ಅರ್ಥ ಇದೆ, ಇಲ್ಲಿ ಸುಕೃತ ಅಂದ್ರೆ ಸಾತ್ವಿಕ ಅಂತ ಅರ್ಥ. ಸಾತ್ವಿಕ ಕರ್ಮಕ್ಕೆ ಉತ್ತಮವಾದಂತಹ ಫಲ, ಒಳ್ಳೆ ನಿರ್ಮಲವಾದ ಫಲ ಅಂತ ಹೇಳ್ತಾರೆ. ರಜೋಗುಣದ ಫಲ ದುಃಖವೇ. ನೋಡೋಕ್ ರಜೋಗುಣದಲ್ಲಿ ಕಾಮ ಇದೆ, ಕಾಮದ ಪೂರ್ತಿ ಆಗತ್ತೆ ಅಂದ್ರೂ ಕೂಡ ಅದು ಕೊನೆಯಲ್ಲಿ ದುಃಖದಲ್ಲೇ ಪರ್ಯವಸಾನವಾಗತ್ತೆ. ಅಜ್ಞಾನ ಅನ್ನುವಂಥದ್ದು ತಮೋಗುಣದ ಫಲ. ಅಂದ್ರೆ ತಮೋಗುಣದಲ್ಲಿ ಏನೇನ್ ನಾವು ಮಾಡ್ತೀವೋ ಅದು ಕೊನೆಯಲ್ಲಿ ಅಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ, ಅಜ್ಞಾನದಲ್ಲೇ ಮುಳುಗ್ತಾರೆ. ಅವಿವೇಕ, ಅಜ್ಞಾನ, ಆಲಸ್ಯ, ನಿದ್ದೆ ಈ ತರಹದ ಕೆಟ್ಟ ಗುಣಗಳು ತಮೋಗುಣದಿಂದ ಬರುತ್ತೆ ಅಂತ ಹೇಳಿ ಸಂಗ್ರಹವಾಗಿ ಶ್ಲೋಕದ ಅರ್ಥ. ಭಾಷ್ಯಕಾರರು ಕೂಡ ಬಹಳ ಸಂಗ್ರಹವಾಗಿ ಬರಿತಾ ಇದ್ದಾರೆ. ಉಪಸಂಹಾರ ಶ್ಲೋಕವಾದ್ರಿಂದ ವಿವರಣೆ ಅಗತ್ಯವಿಲ್ಲ ಅಂತ. ಹೌದಪ್ಪ. ಕರ್ಮಣಃ ಸುಕೃತಸ್ಯ ಸಾತ್ವಿಕಸ್ಯ ಇತ್ಯರ್ಥಃ. कर्मणः सुकृतस्य सात्विकस्य इत्यर्थः. ಆಹುಃ ಶಿಷ್ಟಾಃ आहुः शिष्टाः ಸಾತ್ವಿಕಮೇವ ನಿರ್ಮಲಂ ಫಲಂ ಇತಿ. सात्विकमेव निर्मलं फलम् इति. ಶ್ಲೋಕದಲ್ಲಿ ಸುಕೃತಸ್ಯ ಅಂದ್ರೆ ಇಲ್ಲಿ ಸಾತ್ವಿಕಸ್ಯ ಅಂತ ಅರ್ಥ ಅಂತ ಭಾಷ್ಯಕಾರರೇ ತೋರಿಸಿದ್ದಾರೆ. ಸಾತ್ವಿಕ ಕರ್ಮ ಅನ್ನೋದೇ ಅಂದ್ರೆ ಸಾತ್ವಿಕದಿಂದ ಮಾಡಿದ ಕರ್ಮ. ಸಾತ್ವಿಕ ಗುಣವೂ ಇರಬೇಕು, ಅವನ ಕರ್ತವ್ಯ ಕರ್ಮವನ್ನು ಮಾಡಬೇಕು. ಅದರ ಕರ್ಮದ ಫಲ ನಿರ್ಮಲ ಅಂದ್ರೆ ಚಿತ್ತ ಶುದ್ಧಿ ಆಗ್ತಾ ಅಂತಃಕರಣ, ಭಕ್ತಿ, ವೈರಾಗ್ಯ ಇವುಗಳ ಕಡೆ ತಿರುಗತ್ತೆ ಅನ್ನೋಕ್ಕೋಸ್ಕರವಾಗಿ ಒಳ್ಳೆ ಗುಣಸಂಪನ್ನನಾಗಿ ತನ್ನ ಸಾತ್ವಿಕವಾದಂತಹ ಕರ್ಮಗಳನ್ನು ಮಾಡ್ತಾ ಅವನು ನಿರ್ಮಲವಾದ ಫಲವನ್ನು ಪಡ್ಕೊಳ್ತಾನೆ. ಇಲ್ಲಿ ಶ್ಲೋಕದಲ್ಲಿ ಆಹುಹು ಅಂತಿದೆ, ಅದಕ್ಕೆ ಭಾಷ್ಯಕಾರರು ಶಿಷ್ಟಾಹ ಮನುವ್ಯಾಸ ಪ್ರಭೃತಯ ಅಂತ ಬೇರೆ ಕಡೆ ಬರೀತಾರೆ. ಅಂದ್ರೆ ಎಲ್ಲೆಲ್ಲಿ ಶಿಷ್ಟರಾದವರು, ಒಳ್ಳೆ ಮನುಸ್ಮೃತಿ, ಮಹಾಭಾರತ ಬರೆದ ವೇದವ್ಯಾಸರು, ಆಪಸ್ತಂಬರು ಇವರೆಲ್ಲ ಶಿಷ್ಟರು ಅಂತ. ಭಾಷ್ಯಕಾರ ಅಭಿಪ್ರಾಯದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು, ಧರ್ಮಾಚರಣೆಯನ್ನು, ನಮ್ಮ ಕುಟುಂಬ ಪದ್ಧತಿಯನ್ನು, ವರ್ಣಾಶ್ರಮ ಪದ್ಧತಿಯನ್ನು ತೋರಿಸ್ಕೊಟ್ಟವ್ರು ಶಿಷ್ಟರು. ಆದ್ರಿಂದ ಅವರು ಶಾಸ್ತ್ರವು ಅವರ ನಡವಳಿಕೆಯು ಪ್ರಮಾಣ. ಹೀಗಾಗಿ ಶಿಷ್ಟರು ಹೇಳ್ತಾರೆ ಸಾತ್ವಿಕ ಗುಣದಿಂದ ಮಾಡಿದ ಕರ್ಮ ಚಿತ್ತಶುದ್ಧಿಯಾಗಿ ಅಂತರ್ಮುಖತೆಗೆ ಅನುಕೂಲವಾಗತ್ತೆ. ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ. रजसस्तु फलं दुःखम्. ರಾಜಸಸ್ಯ ಕರ್ಮಣಃ ಇತ್ಯರ್ಥಃ. राजसस्य कर्मणः इत्यर्थः.
ಕರ್ಮಾಧಿಕಾರ. ಕರ್ಮಾಧಿಕಾರಾತ್. ಈಗ ರಜೋಗುಣದ ಫಲ ದುಃಖ ಅಂತಲ್ಲ, ರಜೋಗುಣದಿಂದ ಕೂಡಿದ ರಾಜಸ ಕರ್ಮದ ಫಲ ಅಂತ. ಅಲ್ಲಿ ರಜೋಗುಣ ಅನ್ನೋದು ಅಂತಃಕರಣದಲ್ಲಿದೆ, ರಾಜಸ ಕರ್ಮ ಅಂತ ಮನುಷ್ಯ ಮಾಡುವಂತಹ ಕಾಮಕ್ರೋಧ ಪ್ರೇರಿತನಾಗಿ ಸ್ವಾರ್ಥಿಯಾಗಿ ಮಾಡುವ ಕರ್ಮ ರಾಜಸ ಕರ್ಮ. ಆ ರಾಜಸ ಕರ್ಮದ ಫಲ ದುಃಖ ಅಂತ ಹೇಳ್ಬೇಕೆ ಹೊರತು ನೇರಾಗಿ ರಜೋಗುಣಕ್ಕೆ ದುಃಖ ಅಂತ ಫಲ ಅಂತ ಹಾಗರ್ಥ ಅಲ್ಲ. ರಜೋಗುಣದಿಂದ ಕಾಮಕ್ರೋಧಗಳು, ಕಾಮಕ್ರೋಧಗಳಿಂದ ಮಾಡಿರುವ ಕರ್ಮಗಳು, ಆ ಕರ್ಮದಿಂದ ಬರುವಂತಹ ಬಂಧನಾದಿ ದುಃಖಗಳು ಕೂಡ ಹಾಗೆ ಬರುತ್ತೆ. ಅಂತ ರಜೋಗುಣದ ಫಲವೇ ದುಃಖ ಅಂತ ನೇರವಾಗಿ ಆರಂಭದಲ್ಲಿ ರಜೋಗುಣ ಇರುತ್ತೆ, ಕೊನೆಯಲ್ಲಿ ದುಃಖದಲ್ಲಿ ಬರುತ್ತೆ. ಆದ್ರೆ ರಜೋಗುಣದ ಫಲವೇ ದುಃಖ ಅಂದ್ರು. ಇದು ಕರ್ಮ ಪ್ರಕರಣವೇ ಹೊರತು ಕೇವಲ ಗುಣದ ವಿವರಣೆ ಆಯ್ತು. ಗುಣದಿಂದ ಮಾಡಿದ ಕರ್ಮ, ಆ ಕರ್ಮದಿಂದ ಆಗುವಂತಹ ಜನ್ಮಾಂತರ ಫಲ ಅಥವಾ ಕರ್ಮದಿಂದ ಆಗುವ ಇಲ್ಲೇ ಆಗುವ ಫಲ. ಅಲ್ಲಿ ರಜೋಗುಣದಿಂದ ಮನುಷ್ಯ ಲೋಕಕ್ಕೂ, ಸತ್ವಗುಣದಿಂದ ದೇವಲೋಕಾದಿಗಳಿಗೂ, ತಮೋ ಗುಣದಿಂದ ಮರಗಿಡಗಳ ಪ್ರಾಣಿಗಳಾಗಿ ಹುಡ್ತಾನೆ ಅಂತ ಹೇಳಿದ್ದ ಹಾಗೆ ಇಲ್ಲೂ ಕೂಡ ರಜೋಗುಣದ ಫಲ ಅಂತಂದ್ರೆ ರಜೋಗುಣದಿಂದ ಮಾಡಿದ ಕರ್ಮದ ಫಲ ಅಂತ ಅರ್ಥ. ಅಂದ್ರೆ ಮನುಷ್ಯನಲ್ಲಿ ಅಂತಃಕರಣದಲ್ಲಿ ಗುಣ ಇದ್ದು ಆ ಗುಣಕ್ಕೆ ತಕ್ಕ ಹಾಗೆ ಆ ಕರ್ಮ ಫಲ ಕೊಡುತ್ತೆ. ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಅಪೋನ ಕಲ್ಪೋ ಅಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ ಮಹಾಭಾರತದ ಶ್ಲೋಕ. ತಪಸ್ಸು ಅನ್ನೋದು ದುಷ್ಟ ಅಲ್ಲ, ಅಧ್ಯಯನ ಅನ್ನೋದು ದುಷ್ಟ ಅಲ್ಲ, ಸ್ವಾಭಾವಿಕವಾದ ವೇದ ವಿಧಿಯೂ ದುಷ್ಟ ಅಲ್ಲ. ಆದರೆ ಭಾವನೆ ಕೆಟ್ಟದಾದರೆ ಅವು ಕೆಟ್ಟದಾಗ್ಬಿಡತ್ತೆ. ತಪಸ್ ಮಾಡುವಾಗ ಇನ್ನೊಬ್ರು ಹಾಳ ಹೋಗ್ಲಿ ಅಂತ ತಪಸ್ ಮಾಡಿದರೆ, ಅಧ್ಯಯನ ಮಾಡುವಾಗ ಇನ್ನೊಬ್ಬರಿಗೆ ದುಃಖವಾಗಲಿ ಅಂತ ಹೇಳಿ ಪರಹಿಂಸಾಕರವಾದ ಅಧ್ಯಯನ ಮಾಡಿದರೆ, ಹಾಗೆ ವೇದ ವಿಧಿಯಾದಂತಹ ಯಜ್ಞಾದಿಗಳು ಕೂಡ, ಯಜ್ಞದಾನ ತಪಸ್ಸುಗಳನ್ನು ಕೂಡ ಪರಹಿಂಸೆಗಾಗಿ ಬೇರೆ ಇನ್ನೊಬ್ಬರ ಆಸುರಿ ಗುಣದಿಂದ ಕೂಡಿದರೆ ಅದು ಕೂಡ ಪಾಪವೇ ಆಗ್ಬಿಡತ್ತೆ ಅಂತ. ಅಂದ್ರೆ ಅದರಲ್ಲೂ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಮನುಷ್ಯನ ಅಂತಃಕರಣದ ಗುಣ ಕರ್ಮದ ಜೊತೆ ಸೇರಿ ಫಲ ಕೊಡುತ್ತೆ ಅನ್ನೋದಕ್ಕೆ ಈ ಶ್ಲೋಕ ಉದಾಹರಣೆ. ಈಗ ಒಳ್ಳೆ ಕರ್ಮ ಮಾಡೋದು ಹೊರಗಡೆ ಕಾಣುತ್ತೆ, ಆದ್ರೆ ಅವನ ಉದ್ದೇಶ ಮನಸ್ಸಲ್ಲಿ ಇರುತ್ತೆ. ಆ ಮನಸ್ಸಿನ ಉದ್ದೇಶ ಒಳಗಿರೋ ಸಾಕ್ಷಿಗೆ ಮಾತ್ರ ಗೊತ್ತಾಗತ್ತೆ, ಬಾಕಿಯವರಿಗೆ ಗೊತ್ತಾಗಲ್ಲ. ಮುಂದೆ ಅವನು ಅಭಿವ್ಯಕ್ತಿ ಆಗಬಹುದನ, ಆದ್ರೂ ಕೂಡ ಮನುಷ್ಯನ ಒಳಗಿನ ಗುಣವೇ ಆ ಕರ್ಮದಕ್ಕೆ ಫಲ ಕೊಡೋದಕ್ಕೆ ನಿಮಿತ್ತವೇ ಹೊರತು ಬರೀಯ ಕರ್ಮ ಅಲ್ಲ, ಬರೀ ಕ್ರಿಯೆ ಅಲ್ಲ. ಇದರಿಂದಲೇ ಜ್ಞಾನಿಗಳಿಗೆ ಕರ್ತೃತ್ವ ಬುದ್ಧಿ ಇಲ್ಲದೆ ಇರೋದ್ರಿಂದ ಅವ್ರು ಮಾಡೋ ಕರ್ಮ ಕರ್ಮಾಭಾಸ, ಕರ್ಮಯೋಗಿಗಳಿಗೆ ಭಕ್ತಿ ಸೇರಿರೋದ್ರಿಂದ ಅದು ಕರ್ಮ ಯೋಗವಾಗತ್ತೆ. ಬಾಕಿ ಇವರಿಗೆ ನಿತ್ಯ ಕರ್ಮ ಅಂತ ಶಾಸ್ತ್ರ ಹೇಳಿದ ಮಾಡಿದ್ರೆ ಪುಣ್ಯಲೋಕ ಪ್ರಾಪ್ತಿ ಆಗತ್ತೆ. ಉಳಿದವರಿಗೆ ದುಷ್ಟವಾದ ಕರ್ಮ ಆದ್ರೆ ಅದೇ ಕೀಳು ಜನ್ಮ ಪಾಪ ಕರ್ಮ ಫಲ ಕೊಟ್ಬಿಡತ್ತೆ. ನೋಡೋ ಹೊರಗಡೆ ಒಂದೇ ಕರ್ಮ, ಆದ್ರೆ ಒಳಗಿನ ಭಾವನೆಗಳು ವ್ಯತ್ಯಾಸವಾದ್ರೆ ಫಲವು ವ್ಯತ್ಯಾಸವಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಅದಕ್ಕೆ ರಾಜಸಸ್ಯ ಕರ್ಮಣ ಇತ್ಯರ್ಥ ಕರ್ಮಾಧಿಕಾರ. ಅದು ಕರ್ಮ ಪ್ರಕರಣ ಹೊರತು ಕೇವಲ ಗುಣ ಪ್ರಕರಣ ಅಲ್ಲ. ಫಲ ಅನ್ನೋದು ಕರ್ಮಕ್ಕೆ ಹೇಳಿರೋದು. ಫಲಮಪಿ ದುಃಖಮೇವ, ಫಲಮಪಿ ದುಃಖಮೇವ ಕಾರಣಾನುರೂಪ್ಯಾತ್ ರಾಜಸಮೇವ, ಕಾರಣಾನುರೂಪ್ಯಾತ್ ರಾಜಸಮೇವ. ಇಲ್ಲಿ ರಾಜಸ ಕಾರಣವಾದ್ದರಿಂದ ಫಲವು ರಾಜಸವಾದ್ರೆ ರಜೋಗುಣದ ಫಲವಾದಂತಹ ದುಃಖವೇ ಬರುತ್ತೆ, ಕ್ಲೇಶವೇ ಬರುತ್ತೆ, ಬಂಧನವೇ ಬರುತ್ತೆ, ಪಾರತಂತ್ರ್ಯವೇ ಬರುತ್ತೆ. ಮನುಷ್ಯನು ಎಷ್ಟು ಎಷ್ಟು ಆಸೆಗಳನ್ನು ಹೆಚ್ಚು ಮಾಡ್ಕೋತಾನೋ ಅಷ್ಟು ಬಂಧನ, ಅಷ್ಟು ಪಾರತಂತ್ರ್ಯ, ಅಷ್ಟು ದುಃಖ, ಅಷ್ಟು ಮನಸ್ಸಿನ ಕ್ಷೋಭೆ, ಅಷ್ಟು ವಿಕ್ಷೇಪ. ಈ ಮನುಷ್ಯನಿಗೆ ಅವನು ಸುಮ್ಮನೆ ಕೂತಾಗಲೂ ಆ ಕಾಮ ಇದ್ರೆ ಹೇಗೆ ಮನಸ್ಸು ವಿಕ್ಷೇಪ ಆಗತ್ತೆ ಅನ್ನೋದು ಅವರವರ ಅನುಭವಕ್ಕೆ ಗೊತ್ತಾಗುತ್ತೆ. ಆದ್ರಲ್ಲಿ ಜಪ ಮಾಡುವಾಗಲಿ, ಪೂಜೆ ಮಾಡುವಾಗಲಿ ಅಥವಾ ಧ್ಯಾನ ಮಾಡುವಾಗಲಿ ಮನಸ್ಸಿನಲ್ಲಿ ಹೊರಗಿನ ಏನೇನು ಕರ್ಮದ ಕಾಮಗಳೋ, ವ್ಯಕ್ತಿಗಳ ಕಾಮಗಳೋ, ವಸ್ತುಗಳ ಕಾಮಗಳೋ ಇದ್ರೆ ಮನಸ್ಸು ಅಲ್ಲಿ ಇರುವುದೇ ಇಲ್ಲ, ಹೊರಗಡೆ ಹೋಗ್ಬಿಡತ್ತೆ. ಆದ್ರಿಂದ ಕಾಮವನ್ನು ಕಡಿಮೆ ಮಾಡ್ಕೊಳ್ಳೋದು ಮನಸ್ಸಿನ ಏಕಾಗ್ರತೆಗೆ ಕಾರಣ. ಕಾಮಾದಿ ದೋಷಗಳು ಇರಬಾರ್ದು ಅಂತ ಹೇಳಿ ರಜಸ್ಸಿನಿಂದ ಕಾಮ ಉಂಟಾಗಿ ಕಾಮದಿಂದ ದುಃಖ ಅನ್ನೋದು ಅಂತಃಕರಣ ಕ್ಷೋಭೆಯಾಗಿ ದುಃಖವಾಗುತ್ತೆ. ತಥಾ ಅಜ್ಞಾನಂ, ತಥಾ ಅಜ್ಞಾನಂ ತಮಸಃ ತಾಮಸಸ್ಯ ಕರ್ಮಣಃ, ತಮಸಃ ತಾಮಸಸ್ಯ ಕರ್ಮಣಃ ಅಧರ್ಮಸ್ಯ 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 ಪೂರ್ವವತ್. ಪೂರ್ವವತ್. ಇಲ್ಲಿ ತಮಸ್ಸಿಗೆ ಅಂದ್ರೆ ಅಜ್ಞಾನ ಫಲ ಅಂತಂದ್ರೆ ತಮಸ್ಸಿಗೆ ಅಜ್ಞಾನ ಫಲ ಅಂತಲ್ಲ, ತಾಮಸ ಕರ್ಮಕ್ಕೆ ಅಜ್ಞಾನ ಫಲ. ತಾಮಸ ಕರ್ಮ ಅಧರ್ಮವಾಗಿರುತ್ತೆ,
ಶಾಸ್ತ್ರ ವಿರುದ್ಧವಾಗಿರುತ್ತೆ. ಶಾಸ್ತ್ರ ವಿರುದ್ಧವಾದ ಕರ್ಮಕ್ಕೆ ಅಜ್ಞಾನ, ಇಲ್ಲೂ ಅಜ್ಞಾನ, ಮುಂದೆ ಜನ್ಮದಲ್ಲೂ ಅಜ್ಞಾನಯುಕ್ತವಾದಂತಹ ಜನ್ಮ ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಪ್ರಾಣಿ ಜನ್ಮವೋ ವೃಕ್ಷ ಜನ್ಮವೋ ಬರುತ್ತೆ. ಆದ್ರಿಂದ ತಮೋಗುಣದಿಂದ ಕೂಡಿದ ಕರ್ಮವು ಅಜ್ಞಾನ ರೂಪವಾದ ಫಲವನ್ನ ಕೊಡುತ್ತೆ, ಅಜ್ಞಾನ ರೂಪವಾದ ಜನ್ಮವನ್ನು ಕೊಡುತ್ತೆ ಅಂತ ಹೇಳಿ ಹೀಗೆ ಉಪಸಂಹಾರವನ್ನ ಈ ಕೊನೆಯಲ್ಲಿ ಗುಣಗಳಿಂದ ಮಾಡುವ ಕರ್ಮ, ಆ ಕರ್ಮಗಳಿಂದ ಆಗುವ ಫಲ, ಇಷ್ಟನ್ನು ಒಟ್ಟಾಗಿ ಹೇಳಿದ್ದಾನೆ. ಈಗ ಅರ್ಜುನ ಗುಣಗಳಿಂದ ಇನ್ನೂ ಒಂದು ಶ್ಲೋಕ ಇದೆ. ಕಿಂಚ ಗುಣೇಭ್ಯೋ ಭವತಿ, ಕಿಂಚ ಗುಣೇಭ್ಯೋ ಭವತಿ, ಗುಣಗಳಿಂದ ಮತ್ತಿಂದೇನಾಗತ್ತೆ ಅಂತಂದ್ರೆ ಸತ್ವಾತ್ ಸಂಜಾಯತೆ ಜ್ಞಾನಂ, ಸತ್ವಾತ್ ಸಂಜಾಯತೆ ಜ್ಞಾನಂ, ರಜಸೋ ಲೋಭ ಏವ ಚ, ರಜಸೋ ಲೋಭ ಏವ ಚ, ಪ್ರಮಾದ ಮೋಹೋ ತಮಸೋ, ಪ್ರಮಾದ ಮೋಹೋ ತಮಸೋ, ಭವತೋ ಜ್ಞಾನಮೇವ ಚ, ಭವತೋ ಜ್ಞಾನಮೇವ ಚ. ಸತ್ವಾತ್ ಸಂಜಾಯತೆ ಜ್ಞಾನಂ, ರಜಸೋ ಲೋಭ ಏವ ಚ, ಪ್ರಮಾದ ಮೋಹೋ ತಮಸೋ, ಭವತೋ ಜ್ಞಾನಮೇವ ಚ. ಸತ್ವಾತ್ ಇಂಟರ್ನೆಟ್ ಸ್ವಲ್ಪ ನಿಧಾನ ಕಾಣುತ್ತೆ, ಅದು ನಿಧಾನ ಆಗತ್ತೆ. ನಾನು ಹೇಳಿ 2 ಸೆಕೆಂಡ್ ಆದ್ಮೇಲೆ ಅವ್ರು ಶುರು ಮಾಡ್ತಾರೆ. ಹೌದು, ನೀವ್ ಹೇಳಿ 2 ಸೆಕೆಂಡ್, ಅದು ಮಧ್ಯೆ ನಿಲುಗಡೆ ಪದಚ್ಛೇದ ಮಾಡೋ. ಸತ್ವಾತ್ ಸಂಜಾಯತೆ ಜ್ಞಾನಂ, ರಜಸಃ ಲೋಭಃ ಏವ ಚ, ಪ್ರಮಾದಮೋಹೋ ತಮಸಃ ಭವತಃ ಭವತಃ ಅಜ್ಞಾನಂ, ಭವತಃ ಅಜ್ಞಾನಂ ಏವ ಚ. ಹಿಂದೆ ಹೇಳಿದನ್ನೇ ಮತ್ತೆ ಸಂಗ್ರಹ ಹೇಳ್ತಾನೆ. ಸತ್ವದಿಂದ ಸತ್ವಗುಣವನ್ನು ಕೂಡ ಹಾಕೊಂಡವನಿಗೆ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ನಾನು ನೆನ್ನೆ ಹೇಳಿದಾಗೆ ಕಾಲದಿಂದ ಸತ್ವ, ವಯೋಧರ್ಮದಿಂದ ಸತ್ವ, ಹಾಗೆ ಮನುಷ್ಯನಿಗೆ ಆಹಾರಗಳಿಂದಲೂ ಸತ್ವ, ಸತ್ಸಂಗದಿಂದ ಸತ್ವ ಅಂತ ಹೀಗೆ ಅನೇಕ ಕಾರಣಗಳು ಸತ್ವಗುಣಗಳು ಬರೋದಕ್ಕೆ. ನೀವು ಸತ್ವಗುಣಗಳನ್ನು ಹೆಚ್ಚು ಮಾಡ್ಕೊಂಡ ಹಾಗೆ ಜ್ಞಾನ ಜಾಸ್ತಿ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ರಜೋಗುಣ ಹೆಚ್ಚಾಗ್ಬಿಟ್ರೆ ಲೋಭ, ಕಾಮ ಇತ್ಯಾದಿ ರಾಗದ್ವೇಷಾದಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಮಾತ್ಸರ್ಯಾದಿಗಳು. ಇನ್ನು ಅಜ್ಞಾನದಿಂದ 3 ಗುಣ ಒಟ್ಟಿಗೆ ಬರುತ್ತೆ ಹೇಳ್ತಾರೆ. ಪ್ರಮಾದ, ಮೋಹ, ಅಜ್ಞಾನ. ತಮೋಗುಣದಿಂದ, ತಮೋಗುಣ ಹೆಚ್ಚಾದಷ್ಟು ಆಹಾರ ತಮಸ್ಸಾದರೂ, ಅಥವಾ ಸ್ನೇಹಿತರು ತಮೋಗುಣಯುಕ್ತರಾದರು, ಕಾಲ ತಮೋಗುಣವಾದರು, ಯಾವುದೇ ರೀತಿ ವಯಸ್ಸು ತಮೋಗುಣವಾದರೆ ಪ್ರಮಾದ, ಮೋಹ, ಅಜ್ಞಾನ. ಅದರಿಂದ ವಯಸ್ಸು ಹೆಚ್ಚಾದ ಕೂಡಲೇ ಮರೆತೋಗ್ಬಿಡುತ್ತೆ ಎಲ್ಲ, ಏನು ಹೊಳೆಯಲ್ಲ. ಯಾಕಂದ್ರೆ ವಯೋಧರ್ಮ, ಆಹಾರ ಕೊಳಕಾದ ಆಹಾರ ತಗೊಂಡ್ರು ಹಾಗೆ ಆಗತ್ತೆ. ಎಲ್ಲ ಮನುಷ್ಯನಿಗೆ ಕಾಲವೂ ಹಾಗ. ಮಧ್ಯಾಹ್ನ 2:30 ಊಟ ಮಾಡಿ ಕೂತ್ಕೊಂಡ್ರೆ ಎಲ್ಲ ಏಕಾಕಾರ ನಿದ್ರೆ ಹೋಗ್ಬಿಡತ್ತೆ. ಹೀಗೆ ಕಾಲದಿಂದಲೂ, ವಯೋಧರ್ಮದಿಂದಲೂ, ಹಾಗೆ ವಯಸ್ಸಿದೆ ಇದು ಎಂಥದ್ದು ಆಹಾರದಿಂದಲೂ, ಇನ್ನು ಸತ್ಸಂಗ, ಅದು ಅಭ್ಯಾಸ. ಅದು ನಮ್ಮ ಗುರುಗಳಿಗೆ ವಯಸ್ಸಾದ್ರು ಯಾಕಾಗ್ಲಿಲ್ಲ ಅಂದ್ರೆ ಅವ್ರು ಯಾವಾಗ್ಲೂ ಭಾಷ್ಯದಲ್ಲೇ ಮುಳುಗ್ಬಿಟ್ಟಿದ್ರು, ಭಗವದ್ ಭಕ್ತಿಯಲ್ಲೇ ಇದ್ರು. ಅವ್ರಿಗೆ ಯಾವ ಗುಣವೂ ಏನು ಮಾಡ್ಲೇ ಇಲ್ಲ. 85 ಆಗ್ಲಿ 90 ಆಗ್ಲಿ ಮರವೇ ಇಲ್ಲ. ಯಾವಾಗಲೂ ಸತ್ವಗುಣ, ಶುದ್ಧ ಸತ್ವಗುಣ, ಗುಣಾತೀತರಾಗೇ ಇದ್ಬಿಟ್ರು ಅವರು. ಹಾಗೆ ಮನುಷ್ಯನು ತನ್ನ ಪ್ರಯತ್ನದಿಂದ ಗುಣವನ್ನು ಮೀರಬಹುದು, ಆದ್ರೆ ಸ್ವಾಭಾವಿಕವಾಗಿ ಸತ್ವಗುಣ ಹೆಚ್ಚಾದಷ್ಟು ಜ್ಞಾನಕ್ಕೆ ಪ್ರವೃತ್ತಿ ಆಗತ್ತೆ. ರಜೋಗುಣ ಹೆಚ್ಚಾದ್ರೆ ಕಾಮ, ಕ್ರೋಧ, ಲೋಭ ಇವುಗಳು ಹೆಚ್ಚಾಗತ್ತೆ. ತಮೋಗುಣ ಹೆಚ್ಚಾದ್ರೆ ಅಜ್ಞಾನ, ಪ್ರಮಾದ, ಮೋಹ, ಆಲಸ್ಯ, ನಿದ್ದೆ, ಸೋಮಾರ್ತನ, ನಿಧಾನ ಇದೆಲ್ಲ ಹೆಚ್ಚಾಗುತ್ತೆ. ಹೀಗೆ 3 ಗುಣಗಳಿಗೂ 3 ಫಲವನ್ನ ಭಗವಂತ ಹೇಳಿದಾನೆ. ಅದನ್ನೇ ಭಾಷ್ಯಕಾರರು ಸಂಗ್ರಹವಾಗಿ ಹೇಳ್ತಾರೆ. ಸತ್ವಾತ್ ಲಬ್ಧಾತ್ಮಕಾತ್, ಸತ್ವಾತ್ ಲಬ್ಧಾತ್ಮಕಾತ್, ಸಂಜಾಯತೆ ಸಮುತ್ಪದ್ಯತೆ ಜ್ಞಾನಂ, ಸಂಜಾಯತೆ ಸಮುತ್ಪದ್ಯತೆ ಜ್ಞಾನಂ, ರಜಸಃ ಲೋಭ ಏವ ಚ, ರಜಸಃ ಲೋಭ ಏವ ಚ, ಪ್ರಮಾದಮೋಹೌ ಚ ಉಭೌ ತಮಸಃ ಭವತಃ, ಪ್ರಮಾದಮೋಹೌ ಚ ಉಭೌ ತಮಸಃ ಭವತಃ, ಅಜ್ಞಾನಮೇವ ಚ ಭವತಿ, ಅಜ್ಞಾನಮೇವ ಚ ಭವತಿ. ಸ್ವಲ್ಪ ಸರಳವಾಗಿದೆ. ಲಬ್ಧಾತ್ಮಕ ಅಂದ್ರೆ ಲಬ್ಧ ಸ್ವರೂಪ ಅಂತ ಅರ್ಥ. ಲಬ್ಧ ಆತ್ಮ ಯಸ್ಯ ತತ್. ಇಲ್ಲಿ 3 ಗುಣಗಳ ಶಬ್ದವು ನಪುಂಸಕಲಿಂಗವೇ. ಸತ್ವಂ, ರಜಃ, ತಮಃ ಅಂತ ಇದೆಯಲ್ಲ, 3 ನಪುಂಸಕಲಿಂಗ. 2 ಸಕಾರ ಅಂತ, 1 ಅಕಾರ ಅಂತ. ರಜಸ್, ತಮಸ್ ಅಂತ ಸಕಾರ ಅಂತ 2, ಅದು ನಪುಂಸಕಲಿಂಗ. ಸತ್ವಂ ಅಕಾರ ಅಂತ. ವ್ಯಾಕರಣ ಸ್ವಲ್ಪ ಹೇಳಿದೆ ಅಷ್ಟೇ. ಸಂಜಾಯತೆ ಜ್ಞಾನ, ಸತ್ವಗುಣ ಕೂಡ ಹಾಕೊಂಡ್ರೆ, ಸತ್ವಗುಣ ಎದ್ದಾಗ ಸತ್ವಗುಣವನ್ನೇ ಉಳಿಸ್ಕೊಂಡ್ರೆ ಜ್ಞಾನ ಬರುತ್ತೆ. ರಜಸ್ಸಿನಿಂದ ರಜೋಗುಣ, ರಜಸಃ ಅನ್ನೋದು ಪಂಚಮಿ. ತೇಜಸ್ಸಿನಿಂದ ಲೋಭಗುಣ ಹೆಚ್ಚಾಗತ್ತೆ.
ಪ್ರಮಾದ ಮೋಹ ಅನ್ನೋ ತಮಸ್ಸಿನಿಂದ ಬರುತ್ತೆ, ಅಜ್ಞಾನವೂ ಕೂಡ ತಮಸ್ಸಿನಿಂದಲೇ ಬರೋದು. ಒಟ್ಟು ಮನುಷ್ಯ ಗುಣಗಳನ್ನ ಬಿಡೋದು ಯಾವುದನ್ನ ಬಿಡಬೇಕು, ಯಾವುದನ್ನ ಬೆಳೆಸ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಈ ಪ್ರಯತ್ನವನ್ನು ಹೇಳಿದ್ದಾನೆ. ಪುನಃ ಹಿಂದೆ ಹೇಳಿದ ಒಂದು ಶ್ಲೋಕದನ್ನೇ ಮತ್ತೆ ಉಪಸಂಹಾರ ಮಾಡ್ತಾನೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವರ್ತಸ್ಥಾಃ ಜಘನ್ಯಗುಣವರ್ತಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ಅಧೋ ಗಚ್ಚಂತಿ ತಾಮಸಾಃ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವರ್ತಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣವೃತ್ತಸ್ಥಾಃ ಅಧೋ ಅಧಃ ಅಧಃ ಗಚ್ಚಂತಿ ತಾಮಸಾಃ. ಊರ್ಧ್ವಂ ಅಂದ್ರೆ ಮೇಲಿನ ಲೋಕ, ಮನುಷ್ಯ ಲೋಕದಿಂದ ಮೇಲ್ ಲೋಕಕ್ಕೆ ಸತ್ವಗುಣದಿಂದ ಪಡ್ಕೋತಾರೆ. ರಜೋಗುಣದಿಂದ ಮಧ್ಯದಲ್ಲಿ ಅಂದ್ರೆ ಮನುಷ್ಯ ಲೋಕದಲ್ಲೇ ಇರ್ತಾರೆ. ತಮೋ ಗುಣದಲ್ಲಿದ್ದವರು ಮನುಷ್ಯ ಲೋಕದಲ್ಲೇ ಕೀಳಾದ ಜನ್ಮವನ್ನು ಪಡ್ಕೊಳ್ತಾರೆ, ಪ್ರಾಣಿ ಜನ್ಮ, ಮರಗುಣ. ಹಿಂದೆ ಹೇಳಿದ್ದನ್ನೇ ಮತ್ತೆ ಉಪಸಂಹಾರ ಮಾಡ್ತಾ ಇದ್ದಾನೆ. ಅದನ್ನೇ ಊರ್ಧ್ವಂ ಗಚ್ಚಂತಿ ಇತ್ಯಾದಿ ಹೇಳಿದ್ದಾನೆ. ಭಾಷ್ಯ ಹೋದ್ರೆ ಕಿಂಚ ಊರ್ಧ್ವಂ ಗಚ್ಚಂತಿ ದೇವಲೋಕಾದಿಷು ಉತ್ಪದ್ಯಂತೆ ಸತ್ವಸ್ಥಾಃ ಸತ್ವಗುಣವರ್ತಸ್ಥಾಃ. ಕಿಂಚ ಊರ್ಧ್ವಂ ಗಚ್ಚಂತಿ ದೇವಲೋಕಾದಿಷು ಉತ್ಪದ್ಯಂತೆ ಸತ್ವಸ್ಥಾಃ ಸತ್ವಗುಣವೃತ್ತಸ್ಥಾಃ. ಸತ್ವಗುಣದ ನಡವಳಿಕೆಯಿಂದ ಕರ್ಮ ಮಾಡೋರು ದೇವಲೋಕಾದಿಗಳಲ್ಲಿ ಹುಟ್ಟುತ್ತಾರೆ, ಮೇಲಿನ ಲೋಕಕ್ಕೆ ಹೋಗ್ತಾರೆ. ಉತ್ತಮೋತ್ತಮ ಸಾಯೋ ಕಾಲಕ್ಕೂ ಸತ್ವಗುಣ ಬರಬೇಕು, ಜನ್ಮ ಪೂರ್ತಿ ಸತ್ವಗುಣದಿಂದಲೇ ಮಾಡಿರ್ಬೇಕು, ಅದೇ ಬಲಿಷ್ಠವಾಗಿರ್ಬೇಕು. ಆ ಸತ್ವಗುಣದಿಂದ ಮಾಡಿದ ಕರ್ಮವೇ ಬಲಿಷ್ಠವಾಗಿ ಅದೇ ಇದ್ರೆ ದೇವಲೋಕಾದಿಗಳಿಗೆ ಮೇಲೆ ಹೋಗ್ತಾರೆ ಆ ಸತ್ವಗುಣದವರು. ಇನ್ನು ಮಧ್ಯೆ ತಿಷ್ಠಂತಿ ಮನುಷ್ಯೇಷು ಉತ್ಪದ್ಯಂತೆ ರಾಜಸಾಃ. ಮಧ್ಯೆ ತಿಷ್ಠಂತಿ ಮನುಷ್ಯೇಷು ಉತ್ಪದ್ಯಂತೆ ರಾಜಸಾಃ. ರಜೋಗುಣದಿಂದ ಶಾಸ್ತ್ರೀಯ ಕರ್ಮವನ್ನು ಮಾಡ್ತಾ, ಇಲ್ಲೇ ನಿತ್ಯ ಕರ್ಮವನ್ನು ಮಾಡ್ತಾ, ಅನಿಷ್ಟ ಇಷ್ಟಾಪೂರ್ತ ದತ್ತಗಳನ್ನೇ ಮಾಡ್ತಾ ಇದ್ರೆ ಅವರು ಮತ್ತೆ ಚಂದ್ರಲೋಕಕ್ಕೆ ಹೋಗಿ ಮನುಷ್ಯರಾಗಿಯೇ ಹುಡ್ತಾರೆ. ಮನುಷ್ಯ ಲೋಕದಲ್ಲೇ ಅವ್ರು ಹುಡ್ತಾ ಇರ್ತಾರೆ, ರಜೋಗುಣದಲ್ಲೇ ಕೂಡ್ತಾರೆ. ಮನುಷ್ಯ ಸ್ವಭಾವವೇ ರಜೋಗುಣ, ಅದನ್ನ ರಜೋಗುಣದಲ್ಲೇ ಇರ್ತಾರೆ. ರಜೋಗುಣ ಶಾಸ್ತ್ರೀಯ ಕರ್ಮಕ್ಕೂ ಮನುಷ್ಯ ಲೋಕವೇ ಫಲದ. ಶಾಸ್ತ್ರೀಯ ಕರ್ಮಕ್ಕೂ ಮತ್ತೆ ಮನುಷ್ಯ ಲೋಕ ಅಂದ್ರೆ ಚಂದ್ರಲೋಕದ ಭೋಗ ಅನುಭವಿಸಿ ಆ ರಾಜರ ಆಳಾಗಿದ್ಕೊಂಡು ಅವ್ರಿಗೆ ಕೇಳಿದ ಹಾಗೆ ಮಾಡ್ಕೊಟ್ಟು ಅವ್ರಿಗೆ ಕೊಟ್ಟದ್ದನ್ನು ಅನುಭವಿಸಿ ಮತ್ತೆ ಇಲ್ಲಿ ಬಂದು ಮತ್ತೆ ಮನುಷ್ಯರಾಗಿ ಮತ್ತೆ ಕರ್ಮ ಮಾಡ್ತಾರೆ. ದೇವತೆಗಳ ಅನ್ನ ಅಂದ್ರೆ ದೇವತೆಗಳ ಆಳು ಅಂತ ಅರ್ಥ. ದೇವತೆಗಳು ಬೇಕಾದಷ್ಟು ತಿಂಡಿ, ಊಟ ತಿಂಡಿ ಎಲ್ಲ ಕೊಡ್ತಾರೆ, ಭೋಗವನ್ನು ಅನುಭವಿಸ್ತಾರೆ, ಮತ್ತೆ ಅವ್ರ ಜೊತೆ ಇದ್ದು ಮತ್ತೆ ಬರ್ತಾರೆ. ದೇವತೆಗಳಾಗಿ ಹುಟ್ಟಬೇಕಾದ್ರೆ ಉಪಾಸಕರಾಗಬೇಕು, ಇಲ್ಲದ್ರೆ ಆಗೋಲ್ಲ. ಮಧ್ಯೆ ತಿಷ್ಠಂತಿ ಮನುಷ್ಯ ಲೋಕೆ ಉತ್ಪದ್ಯಂತೆ ರಾಯಸಾಹ. ರಜೋಗುಣದಿಂದ ಕೂಡಿಕೊಂಡು ಕರ್ಮ ಮಾಡಿದವರೆಲ್ಲ ಇಷ್ಟಾಪೂರ್ತಗಳನ್ನ ಅವರು ಮನುಷ್ಯ ಲೋಕದಲ್ಲೇ ಹುಟ್ಟುತ್ತಾರೆ, ಮನುಷ್ಯರಾಗೇ ಇರ್ತಾರೆ. ಇನ್ನು ಜಗನ್ಯ ಗುಣ ಹೋದ್ರೆ ಜಗನ್ಯಗುಣವೃತ್ತಸ್ಥಾಃ ಜಗನ್ಯಶ್ಚಾಸು ಗುಣಶ್ಚ ಜಗನ್ಯಗುಣಃ ತಮಃ. ಜಗನ್ಯಸೌ ಗುಣಶ್ಚ ಜಗನ್ಯಗುಣಃ ತಮಃ. ತಸ್ಯ ವೃತ್ತಂ ನಿರ್ದಾಲಸ್ಯಾದಿ. ತಸ್ಯ ವೃತ್ರಂ ನಿರ್ದಾಲಸ್ಯಾದಿ. ತಸ್ಮಿನ್ ಸ್ಥಿತಾಃ ಜಗನ್ಯಗುಣವೃತ್ತಸ್ಥಾಃ. ತಸ್ಮಿನ್ ಸ್ಥಿತಾಃ ಜಗನ್ಯಗುಣವೃತ್ತಸ್ಥಾಃ. ಮೂಢಾಃ ಅಧೋ ಗಚ್ಚಂತಿ ಪಶ್ವಾದಿಷು ಉತ್ಪದ್ಯಂತೆ ತಾಮಸಾಃ. ಮೂಢಾಃ ಅಧೋ ಗಚ್ಚಂತಿ ಪಶುದಾದಿಷು ಉತ್ಪದ್ಯಂತೆ ತಾಮಸಾಃ. ಇನ್ನು ಜಘನ್ಯ ಅಂದ್ರೆ ಕೀಳು ಅಂತ, ಕಡಿಮೆ ಕಡೆಯದು ಅಂತ. ಜಘನ್ಯವಾದಂತಹ ಗುಣ ಅಂದ್ರೆ ತಮೋ ಗುಣ. ಜಘನ್ಯಶ್ಚಾಸು ಗುಣಶ್ಚ ಅಂತ ವಿಗ್ರಹ ಬರೆಸಿದ್ದಾರೆ, ಕರ್ಮಧಾರಯ ಸಮಾಸ ಅಂತ. ಆ ಕೀಳಾದ ತಮೋ ಗುಣದಲ್ಲಿದ್ರೆ ಅದರಿಂದ ಕೂಡಿದ ನಡವಳಿಕೆ, ನಿದ್ದೆ, ಆಲಸ್ಯ, ಸೋಮಾರ್ತನ, ತೂಕಡಿಕೆ ಇದರಲ್ಲೇ ಇರೋದು. ಅಂದ್ರೆ ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು, ಇಷ್ಟೇ ಮಾಡ್ತಾ ಇದ್ರೆ ಅವರು ಜಗನ್ಯ ಗುಣವಂತರು, ಅವರು ಮೂಢರಾಗಿರ್ತಾರೆ, ಪಶ್ವಾದಿಗಳಲ್ಲಿ ಹುಡ್ತಾರೆ ಅಂದ್ರೆ. ಇಲ್ಲಿ ನಿದ್ರೆಯ ಸ್ವರೂಪವನ್ನ ಅವಸ್ಥಾತ್ರಯದಲ್ಲಿ ವಿಚಾರ ಮಾಡೋದು ಬೇರೆ, ಮನುಷ್ಯ ನಿದ್ದೆನೇ ಮಾಡ್ತಾ ಸೋಮಾರಿ ಆಗಿರೋದು ಬೇರೆ. ನಿದ್ದೆ ಮಾಡ್ತಾ ಸೋಮಾರಿ ಆಗಿದ್ರೆ ಅವನು ಬ್ರಹ್ಮದಲ್ಲಿ ಇರ್ತಾನೆ, ಬ್ರಹ್ಮದಲ್ಲಿ ಸೇರ್ತಾನೆ ಅಂತ ಅಲ್ಲ. ನಿದ್ರೆಯ ಸ್ವರೂಪದಂತೆ ವಿಚಾರ ಮಾಡಿ ವಿವೇಕದಿಂದ ಅದೇ ನನ್ನ ನಿಜ ಸ್ವರೂಪ ಅಂತ ತಿಳ್ಕೊಳ್ಳೋದು. ಬಹಳ ಜನ ಏನ್ ಕನ್ಫ್ಯೂಸ್ ಮಾಡ್ಕೋತಾರೆ ಅಂದ್ರೆ, ನಿದ್ದೆ ಮಾಡ್ಬಿಟ್ರೆ ಮೋಕ್ಷ, ನಿದ್ದೆಯಲ್ಲಿದ್ರೆ ಅದು ಬ್ರಹ್ಮದಲ್ಲಿ ಸೇರಿದಾಗ ಹೋಗ್ಬಿಡುತ್ತೆ. ಅದೆಲ್ಲ ಕಲ್ಪನೆ ಅಷ್ಟೇ. ನಿದ್ರೆಯ ಸ್ವರೂಪ ಯಾವಾಗ್ಲೂ ಇರುತ್ತೆ, ಅದೇ ಆತ್ಮ ಸ್ವರೂಪ. ಅದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಹೊರತು ನಿದ್ದೆ ಮಾಡ್ಬೇಕು ಅಂತ ಆಗ್ಲಿ, ನಿದ್ದೆಲಿದ್ದವರಿಗೆ ಮೋಕ್ಷ ಆಗ್ಲಿ ಅದು ಖಂಡಿತ ಇಲ್ಲ, ಅದೆಲ್ಲ ಸುಳ್ಳು. ಆದ್ರೆ ನಿದ್ದೆ ಅನ್ನೋದು ತಮೋ ಗುಣದ್ದೇ. ನಿದ್ರೆ, ಆಲಸ್ಯ, ಮತ್ ಸೋಮಾರ್ತನ, ಇದು ಎಂತದು ತೂಕಡಿಕೆ,
ದೀರ್ಘಸೂತ್ರಿತ್ವ, ಮಲಗೋದು, ತಿನ್ನೋದು. ನಮ್ಮಲ್ಲ ಒಂದು ತಮಾಷೆ ಮಾಡೋರು, ಇವನು ಹೇಳ್ತಾನೆ, ಎದ್ದು ಕೂಡಲೇ ಊಟ ಮಾಡ್ತಾನೆ, ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಆಯಾಸವಾಗಿ ಊಟ ಮಾಡಿದ್ರೆ ನಿದ್ದೆ ಮಾಡ್ತಾನೆ, ನಿದ್ದೆ ಮಾಡಿ ಎದ್ದು ಕೂಡಲೇ ಮತ್ತೆ ಸ್ವಲ್ಪ ತಿಂತಾನೆ ಅಂತ. ಏನಿಲ್ಲ, ಬೆಳಗ್ಗೆನೂ ತಿನ್ನೋದು, ಮಧ್ಯಾಹ್ನನೂ ತಿನ್ನೋದು, ರಾತ್ರಿಯೂ ತಿನ್ನೋದು, ಮಧ್ಯೆ ನಿದ್ದೆ ಮಾಡೋದು. ಇದು ಆಲಸ್ಯದ ಸ್ವಭಾವ. ಅದರಲ್ಲಿದ್ದವರು ಅಂಥ ಕೀಳಾದ ಪ್ರಾಣಿ ಜನ್ಮ, ಮರಗಿಡಗಳ ಜನ್ಮ ಹೊಡ್ತಾರೆ. ಭಗವಂತನಿಗೆ ಗೊತ್ತಾಗತ್ತೆ ಇವರು ಮನುಷ್ಯ ಶರೀರ ಕೊಟ್ಟದ್ದು ವೇಸ್ಟು, ಇವ್ರು ಯಾತಕ್ಕೂ ಬಳಸ್ಕೊಳ್ಳಿಲ್ಲ ಮನುಷ್ಯ ಶರೀರವನ್ನ, ಇವರಿಗೆ ಪ್ರಾಣಿ ಜನ್ಮದಲ್ಲಿ ಇದ್ರು ಇದೇ ಕೆಲಸ ಮಾಡ್ತಾರೆ ಅಂದ್ರೆ ಆ ಶರೀರವನ್ನ ಕೊಡ್ಬೋದು ಅಂತೇಳಿ ಪ್ರಾಣಿ ಜನ್ಮವನ್ನು, ಮರಗಿಡಗಳ ಜನ್ಮವನ್ನು ಕೊಡ್ತಾನೆ. ಆದ್ರಿಂದ ಆ ಕೀಳಾದ ತಮೋಗುಣದಲ್ಲಿದ್ದವರು ಮೂಢರಾಗಿ ಪಶುವಾದಿ ಜನಗಳಾಗಿ ಹುಡ್ತಾರೆ ಅಂತ ಹೇಳಿ ಹಿಂದೆ ಹೇಳಿದ್ದನ್ನೇ ಸಂಗ್ರಹವಾಗಿ ಹೇಳಿದ್ದಾರೆ. ಕಿಂಚ ಗುಣೇಭ್ಯೋ ಭವತಿ. ಕಥಂ ಗುಣೇಭ್ಯೋ ಮೋಕ್ಷ. ಮುಂದಕ್ಕೆ ಹೋದಿ. ಅಲ್ಲ ಅಲ್ಲ ಭಾಷ್ಯ ಕಥಮ ಅಂದ್ರೆ ಪುರುಷಸ್ಯ ಪ್ರಕೃತಿ ಪುರುಷಸ್ಯ ಪ್ರಕೃತಿಸ್ಥತ್ವರೂಪೇಣ ರೂಪೇಣ ಇಚ್ಛಾಜ್ಞಾನೇನ ಯುಕ್ತಸ್ಯ ಇಚ್ಛಾಜ್ಞಾನೇನ ಯುಕ್ತಸ್ಯ ಭೋಗ್ಯೇಷು ಗುಣೇಷು ಸುಖ ದುಃಖ ಮೋಹಾತ್ಮಕೇಷು ಸುಖಿ ದುಃಖಿ ಮೂಢೋಹಮಸ್ಮಿ ಇತ್ಯೇವಂ ರೂಪೋ ಯಃ ಸಂಗಃ ತತ್ ಕಾರಣಂ ಪುರುಷಸ್ಯ ಸದಸದ್ಯೋನಿ ಜನ್ಮ ಪ್ರಾಪ್ತಿ ಲಕ್ಷಣಸ್ಯ ಸಂಸಾರಸ್ಯ ಇತಿ ಸಮಾಸೇನ ಪೂರ್ವಾಧ್ಯಾಯೇ ಯದುಕ್ತಂ ತದಿಹ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ಇತ್ಯತಃ ಆರಭ್ಯ ಗುಣಸ್ವರೂಪಂ ಗುಣವೃತ್ತಂ ಸ್ವವೃತ್ತೇನ ಗುಣಾನಾಂ ಬಂಧಕತ್ವಂ ಗುಣವೃತ್ತ ನಿಬದ್ಧಸ್ಯ ಚ ಪುರುಷಸ್ಯ ಯಾ ಗತಿಃ ಇತ್ಯೇತತ್ ಸರ್ವಂ ಮಿಥ್ಯಾಜ್ಞಾನಮೂಲಂ ಬಂಧಕಾರಣಂ ಇತ್ತರೇಣ ಉಕ್ತ್ವಾ ಅಧುನಾ ಸಮ್ಯಕ್ ದರ್ಶನಾತ್ ಮೋಕ್ಷೋ ವಕ್ತವ್ಯಃ ಇತ್ಯತಃ ಭಗವಾನ್ ಇತ್ಯತಃ ಆಹ ಭಗವಾನ್. ವಾಕ್ಯ ಇಲ್ಲಿ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಗುಣಾನ್ ಕಾರಣಂ ಗುಣಸಂಗಸ್ಯ ಸರಸದ್ಯೋನಿ ಜನ್ಮಸು ಅಂತ 13ನೇ ಅಧ್ಯಾಯದಲ್ಲಿ ಹೇಳಿದ್ದ. ಆ 13ನೇ ಅಧ್ಯಾಯದ ಶ್ಲೋಕದ ವಿವರಣೆಯೇ ಈ 14ನೇ ಅಧ್ಯಾಯದಲ್ಲಿ ಸಮಾಸ ವ್ಯಾಸ ಪದ್ಧತಿಯಿಂದ ಹೇಳಿದ್ದಾರೆ. ಒಂದೇ ಶ್ಲೋಕದಲ್ಲಿ ಹೇಳಿದ್ದನ್ನೇ ಗುಣಸಂಗದಿಂದ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲಿ ಹೇಳಿದ. ಪುರುಷ ಪ್ರಕೃತಿಯಲ್ಲಿ ಇರ್ತಾನೆ, ಅವನಿಗೆ ಗುಣಸಂಗ, ಆ ಗುಣಸಂಗದಿಂದ ಈ ರೀತಿ ಆಗತ್ತೆ ಅಂತ ಹೇಳಿದ್ದನ್ನೇ ಈಗ ಮತ್ತೆ ಭಗವಂತ ಆ ಗುಣಸಂಗದಿಂದ ಆದ ಎಲ್ಲವನ್ನೂ ಬಿಡಿಸ್ಕೊಳ್ಳೋದಕ್ಕೆ ಮೂಲ ಮಿಥ್ಯಾಜ್ಞಾನ, ಅದನ್ನ ಸಮ್ಯಕ್ ದರ್ಶನ ಬೇಕು ಅಂತ ಹೇಳಿ ಗುಣಸಂಗಕ್ಕೆ ಕಾರಣವಾದ ಮಿಥ್ಯಾಜ್ಞಾನ, ಆ ಮಿಥ್ಯಾಜ್ಞಾನದಿಂದ ಬಿಡಿಸ್ಕೊಳ್ಳೋದು ಸಮ್ಯಕ್ ದರ್ಶನ, ಅದನ್ನು ಹೇಳಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಮನುಷ್ಯನು ಪ್ರಕೃತಿಸ್ಥತ್ವ ರೂಪೇಣ ಮಿಥ್ಯಾಜ್ಞಾನೇನ. ಅಲ್ಲಿ ಗೀತೆಯಲ್ಲಿ ಪುರುಷ ಪ್ರಕೃತಿಸ್ಥೋಹಿ ಅಂತ ಅಷ್ಟೇ ಇದೆ, ಆದ್ರೆ ಭಾಷ್ಯಕಾರರು ಪ್ರಕೃತಿಯಲ್ಲಿ ಇರೋದು ಅನ್ನೋದು ತಪ್ಪು ತಿಳುವಳಿಕೆಯ ಅನ್ಯೋನ್ಯಾಧ್ಯಾಸವೇ ಹೊರತು ಹೇಗೂ ಇವನಿಗೆ ಸಂಘ ಇಲ್ಲ. ಪುರುಷ ಅಸಂಗನೇ ಹೌದು, ಅವನು ಕೇವಲ ಚೈತನ್ಯ ಸ್ವರೂಪನಾಗಿ ಪ್ರಕೃತಿಯನ್ನ ನೋಡುವಂಥವನೇ ಹೌದು. ನೋಡ್ತವನು ಅಂದ್ರೆ ಕಲ್ಪಿತವಾದ ಪ್ರಕೃತಿಗಳನ್ನ ಸುಮ್ಮನೆ ನೋಡ್ತಾ ಇರೋನು. ಸಾಕ್ಷಿಯಾಗಿ ನೋಡುವವನು ಸಂಗಿ ಆಗ್ಬಿಟ್ಟ. ಅಸಂಗನಾದವನು ಸಂಗಿ ಅಂದ್ರೆ ಅಭಿಮಾನ ಪಟ್ಕೊಂಡು ಅದೇ ನಾನು ಮಾಡ್ಕೊಂಡ. ಅದನ್ನೇ ಮಿಥ್ಯಾಜ್ಞಾನೇನ ಯುಕ್ತಸ್ಯ, ತಪ್ಪು ತಿಳುವಳಿಕೆಯಿಂದ ಅನ್ಯೋನ್ಯಾಧ್ಯಾಸ ಮಾಡಿಕೊಂಡಂತಹ ಮನುಷ್ಯನಿಗೆ ಭೋಗ್ಯೇಶು ಗುಣೇಶು ಸುಖ ದುಃಖ ಮೋಹಾತ್ಮಿಕ. ಭೋಗ್ಯ ನಾನು ಅನುಭವಿಸ್ಬೇಕು ಈ ಗುಣಗಳನ್ನ ಅಂತ ಹೋದ. ಆ ಗುಣಗಳಲ್ಲಿ ಸಾತ್ವಿಕ ಗುಣ ಸುಖ, ರಜೋಗುಣ ದುಃಖ, ತಮೋಗುಣ ಮೋಹ. ಅದನ್ನೇ 3 ಗುಣಕ್ಕೆ 3 ಲಕ್ಷಣ ಹೇಳಿದ್ದಾರೆ. ಸುಖ ದುಃಖ ಮೋಹವೇ ಸ್ವರೂಪ. ಆ ಗುಣಗಳ ಸ್ವರೂಪ ಅಂದ್ರೆ ಯಾವ ಗುಣವನ್ನು ಅನುಭವಿಸಿದರೆ ವಿಷಯ ಸುಖವೋ, ಯಾವ ಗುಣವನ್ನು ಅನುಭವಿಸುವಾಗ ವಿಷಯದಲ್ಲಿಂದ ದುಃಖವೋ, ಯಾವ ಗುಣವನ್ನು ಅನುಭವಿಸಿದಾಗ ಮೋಹ. ಅದನ್ನೇ ಅನುಭವಿಸ್ತಾ ಅಹಂ ಸುಖಿ ಅಹಂ ದುಃಖಿ ಮೂಢೋಹಮಸ್ಮಿ. ಸತ್ವಗುಣದಿಂದ ಬಂದಂತಹ ಮನೋವೃತ್ತಿಯಿಂದ ಅಹಂ ಸುಖಿ, ರಜೋಗುಣದಿಂದ ಬಂದರೆ ದುಃಖಿ, ತಮೋಗುಣದಿಂದ ಅಹಂ ಮೂಢ. ಈ 3 ಗುಣಗಳಲ್ಲಿ ಅಭಿಮಾನಿಯಾಗಿರ್ತಾನೆ. ಇತ್ಯೇವಂ ರೂಪೋ ಯಸ್ ಸಂಘ, ಇದೇ ಗುಣಸಂಗ.
ಆ ಶ್ಲೋಕದಲ್ಲಿ ಗುಣಸಂಗ ಸರಸದ್ಯೋನಿ ಕಾರಣಂ ಗುಣಸಂಗೋಸ್ಯ ಅನ್ನಲ್ಲ, ಅದೇ ಗುಣಸಂಗ. ಅದು ಕಾರಣ ಮನುಷ್ಯನಿಗೆ ಸರಸದ್ಯೋನಿ ಜನ್ಮ ಸೂತ್ರ 3: ಸಜ್ಜನ್ಮ, ಅಸಜ್ಜನ್ಮ, ಸರಸಜ್ಜನ್ಮ ಅಂತ. ಸಜ್ಜನ್ಮ ಅಂದ್ರೆ ದೇವತಾದಿಗಳು, ಅಸಜ್ಜನ್ಮ ಅಂದ್ರೆ ಪ್ರಾಣಿಗಳು, ಸರಸಜ್ಜನ್ಮ ಅಂದ್ರೆ ಮನುಷ್ಯ. ಈ 3 ಜನ್ಮಗಳ ಪ್ರಾಪ್ತಿ ಲಕ್ಷಣವಾದ ಸಂಸಾರಕ್ಕೆ ಈ ಗುಣಸಂಗ ಅಂದ್ರೆ ಗುಣಗಳಲ್ಲಿ ತಪ್ಪು ತಿಳುವಳಿಕೆಯಿಂದ ಮಾಡಿಕೊಂಡ ಅಭಿಮಾನವೇ ಕಾರಣ ಅಂತ ಸಮಾಸೇನ ಪೂರ್ವಾಧ್ಯಾಯ ಇರುತ್ತದೆ. ಒಂದೇ ಶ್ಲೋಕದಲ್ಲಿ ಭಗವಂತ 13ನೇ ಅಧ್ಯಾಯದಲ್ಲಿ ಹೇಳಿದ್ದ. ಆ ಹೇಳಿದ್ದನ್ನೇ 14ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇದು ಎಲ್ಲಾ ಶಾಸ್ತ್ರವೂ ಕೂಡ ಸಂಗ್ರಹವಾಗಿ ಹೇಳಿ ಆಮೇಲೆ ಅದನ್ನೇ ವಿಸ್ತಾರವಾಗಿ ಹೇಳುತ್ತೆ. ಬ್ರಹ್ಮವಿದಾಪ್ನೋತಿ ಪರಂ ಅನ್ನೋದು ಇಡೀ ಸೂತ್ರಭೂತಂ ವಲ್ಲಿದ್ವಯಸ್ಯ ಅರ್ಥಸ್ಯ ಅಂತ ಹೇಳಿದ್ದಾರೆ. ಬ್ರಹ್ಮವಿದಾಪ್ನೋತಿ ಬ್ರಹ್ಮನೇ ವಾಕ್ಯ ಅರ್ಥ, ಅದನ್ನೇ ವಿವರ ಪೂರ್ಣವಾಗಿ. ಹಾಗೆ ಇಲ್ಲೂ ಕೂಡ ಒಂದು ಶ್ಲೋಕದಲ್ಲಿ ಹೇಳಿದ್ದನ್ನೇ 14ನೇ ಅಧ್ಯಾಯದಲ್ಲಿ ಯದುಕ್ತಂ ತದಿಹ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ಅಂತ ಹೇಳಿ ಭಗವಂತ ಆ ಗುಣಗಳ ವಿವರಣೆಯನ್ನು ಹೇಳಬೇಕು ಅಂತ ಹೇಳಿ ಆ ಸತ್ವ ರಜಸ್ಸು ತಮಸ್ಸು ಅನ್ನೋದು ಈ ಪ್ರಕೃತಿಯಿಂದ ಉಂಟಾದ 3 ಗುಣಗಳು ಅಂತ ಈ ಶ್ಲೋಕದಿಂದ ಆರಂಭ ಮಾಡಿ ಗುಣಗಳ ಸ್ವರೂಪ, ಗುಣಗಳು ತಮ್ಮ ಸ್ವಭಾವದಿಂದ ಏನು ಕೆಲಸ ಮಾಡಿಸುತ್ತೆ, ಗುಣಗಳು ಹೇಗೆ ಬಂಧನ ಮಾಡಿಸುತ್ತೆ, ಗುಣವೃತ್ತ ನಿಬದ್ಧಸ್ಯ ಪುರುಷಸ್ಯ ಜಾಗತಿ, ಆ ಗುಣದಿಂದಲೇ ಇರುವವನಿಗೆ ಕೊನೆ ಸತ್ರ ಯಾವ ಗತಿ ಆಗತ್ತೆ ಮುಂದಿನ ಜನ್ಮ, ಇಷ್ಟನ್ನು ಹೇಳದ. ಅಂದ್ರೆ ಗುಣಸ್ವರೂಪ, ಆ ಗುಣಗಳಿಂದ ಆಗುವ ನಡವಳಿಕೆ, ಆ ಗುಣಗಳು ಹೇಗೆ ಬಂಧಕವಾಗತ್ತೆ, ಆ ಗುಣಗಳಲ್ಲೇ ಮುಳುಗಿದವನಿಗೆ ಮುಂದಿನ ಗತಿ ಏನು, ಈ 4 ಕೂಡ ಈ ಅಧ್ಯಾಯದಲ್ಲಿ ಹೇಳಿ ಇದಿಷ್ಟು ಕೂಡ ಇತ್ಯೇತತ್ ಸರ್ವಂ ಮಿಥ್ಯಾಜ್ಞಾನ ಮೂಲಂ. ಆ ಗುಣಗಳಲ್ಲಿ, ಆ ಪ್ರಕೃತಿಯಲ್ಲಿ ತಪ್ಪು ತಿಳುವಳಿಕೆಯಿಂದ ತಾನು ಮಾಡಿಕೊಂಡಂತ ಅದೇ ಕಾರಣ, ತಪ್ಪು ತಿಳುವಳಿಕೆಯೇ ಗುಣಸಂಗಕ್ಕೆ ಕಾರಣ, ಅದೇ ಬಂಧ ಕಾರಣ ಅಂತೇಳಿ ವಿಸ್ತರೇಣ ಉಕ್ತವ ಈ 14ನೇ ಅಧ್ಯಾಯದಲ್ಲಿ ಮಿಥ್ಯಾಜ್ಞಾನದಿಂದ ಬಂದಂತಹ ಬಂಧನವನ್ನ ವಿಸ್ತಾರವಾಗಿ ಹೇಳಿ, ಮಿಥ್ಯಾಜ್ಞಾನವಾದ ಬಂಧ ಸಮ್ಯಕ್ ದರ್ಶನಲ್ಲೇ ಹೋಗುತ್ತೆ. ಈಗ ಅಧುನಾ ಸಮ್ಯಕ್ ದರ್ಶನ ಮೋಕ್ಷೋ. ಯಾವಾಗ ತಪ್ಪು ತಿಳುವಳಿಕೆಯಿಂದ ಬಂಧ ಅಂತ ಆಯ್ತೋ, ಆ ತಪ್ಪು ತಿಳುವಳಿಕೆಯ ಬಂಧನ ಸಮ್ಯಕ್ ದರ್ಶನವಿಲ್ಲದೆ ಬೇರೆ ಯಾವುದೊಂದು ಹೋಗೋದಿಲ್ಲ. ಆದ್ರಿಂದ ಸಮ್ಯಕ್ ದರ್ಶನವನ್ನ ಸರಿಯಾಗಿ ಪ್ರಪಂಚ ಸ್ವರೂಪವನ್ನು, ಜೀವನ ಸ್ವರೂಪವನ್ನು, ಪರಮಾತ್ಮನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಮ್ಯಕ್ ದರ್ಶನ. ಆ ಸಮ್ಯಕ್ ದರ್ಶನದಿಂದಲೇ ಮೋಕ್ಷ, ಮನುಷ್ಯನಿಗೆ ಈ ದುಃಖಗಳಿಂದ ಬಂಧನಗಳಿಂದ ಬಿಡುಗಡೆ ಎನ್ನುವುದನ್ನ ಭಗವಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ನೀವೇನಾದ್ರೂ ಹೇಳೋದ್ರೆ ಹೇಳ್ರಿ, ಇದು ಸ್ವಲ್ಪ ವಿವರಣೆ. ನಾನ್ಯಂ ಗುಣೇಭ್ಯ ಕರ್ತಾರಂ ಇದಕ್ಕಿಂತ ಜನ ಕೊಡ್ತಾರೆ. ನಾನ್ಯಂ ಗುಣೇಭ್ಯ ಕರ್ತಾರಂ ಕೊಡ್ರೆ ಇನ್ನು ಸ್ವಲ್ಪ ಅಂತ ಸಾಕು ಸಾಕು. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ. ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ತಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ನಾನ್ಯಂ ನಾನೇ ನಾನ್ಯಂ ಅಂದೆ, ನಾನ್ ಬಿಡಿಸ್ಕೊಡ್ತಾ ಇದ್ದೀನಿ. ನಾನ್ಯಂ ಅಂದ್ರೆ ಏನು? ಅನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾ ಅನುಪಶ್ಯತಿ. ಗುಣೇಭ್ಯಶ್ಚ ಗುಣೇಭ್ಯಃ ಚ ಪರಂ ವೇತ್ತಿ ಮದ್ಭಾವಂ ಸಹ ಅಧಿಗಚ್ಚತಿ. ಹೇಳಿ. ಈಗ ಈ ಶ್ಲೋಕದಲ್ಲಿ ಕರ್ಮದಿಂದ ಜನ್ಮ, ಜನ್ಮ ಆದ್ಮೇಲೆ ಕರ್ಮ ಅಂತ ಹೇಳಿದ್ರು. ಕರ್ಮ ಮಾಡೋ ಕರ್ತೃ ಇರಬೇಕು. ಆ ಕರ್ತೃತ್ವವನ್ನ ಮಾಡುವವನು ಪ್ರಕೃತಿಯೇ ಹೊರತು ಪುರುಷ ಹೇಳಿದರು. ಗುಣಗಳಿಗಿಂತ ಬೇರೆ ಮಾಡೋನಿಲ್ಲ ಅಂದ್ರೆ ನಾನು ಮಾಡುವವನಲ್ಲ ಅಂತ ತಿಳ್ಕೋಬೇಕು. ತಾನು ಮಾಡುವವನಲ್ಲ ಅನ್ನೋದನ್ನ ಅಪವಾದ, ಮಾಡುವವನಲ್ಲ ಅಂತ ಅಪವಾದ ಮಾಡೋಕ್ಕೋಸ್ಕರ ಗುಣಗಳು ಮಾಡುತ್ತೆ. ಪ್ರಕೃತಿಯ ಕ್ರಿಯೆ ಅಚೇತನದಲ್ಲಿ ಕ್ರಿಯೆ ಐತೆ ಹೊರತು ಚೇತನದ ಜೀವನದಲ್ಲಿ ಯಾವತ್ತೂ ಕ್ರಿಯೆ ಇಲ್ವೇ ಇಲ್ಲ, ಮಾಡೋದು ಇಲ್ಲ. ಹಾಗೆ ಗುಣಗಳಿಗಿಂತ ಬೇರೆಯಾದ ಕರ್ತೃವಿಲ್ಲ ಅಂದ್ರೆ ಈ ಲೋಕದಲ್ಲಿ ಏನು ಕರ್ಮಗಳು ನಡೀತಾ ಇದೋ ಅದು ಪ್ರಕೃತಿಯಿಂದ ನಡೀತಾ ಇದೆ. ತನಗೂ ಆ ಕರ್ತೃತ್ವಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲ. ಯದಾ ದ್ರಷ್ಟ
ನಾನು ಕೇವಲ ಸಾಕ್ಷಿಯಾಗಿ ಅನುಭವದಿಂದ ಶಾಸ್ತ್ರಾಚಾರ್ಯರು ಹೇಳಿದಂತೆ ಅಸಂಗನಾಗಿ ನೋಡುವವನಷ್ಟೇ ಹೊರತು ನನಗೆ ಕರ್ತೃತ್ವವಾಗ್ಲಿ ಕರ್ತೃತ್ವ ಕರ್ಮವಾಗ್ಲಿ ಫಲವಾಗ್ಲಿ ಯಾವ ಸಂಬಂಧವೂ ಇಲ್ಲ. ಪಾಪಗಳು ಇಲ್ಲ, ಕರ್ತೃವೂ ಅಲ್ಲ, ಆ ಕರ್ತೃವಾಗಿ ಆ ಪಾಪದ ಫಲ ಭೋಕ್ತೃವೂ ಅಲ್ಲ. ಕೇವಲ ಚೈತನ್ಯನಾಗಿ ನೋಡುವವೂ ಇಲ್ಲ. ಹೀಗೆ ಗುಣೇಭ್ಯ ಗುಣಗಳಿಗಿಂತ ವಿಲಕ್ಷಣ ಆದವನು. ಇದೆಲ್ಲವೂ ಗುಣಮಯವಾಗಿದೆ. ಅದಕ್ಕಿಂತ ಪರ ಹೆಚ್ಚಿನವನು ವಿಲಕ್ಷಣ ನನ್ನ ಸ್ವರೂಪ ಪರಮಾತ್ಮನ ಸ್ವರೂಪವನ್ನ ಯಾರು ತಿಳ್ಕೋತಾನೋ ತಾನಾಗಿ ತಾನೂ ತಿಳ್ಕೊಳ್ಳೋದ್ರಿಂದ ಅವನು ಪರಮಾತ್ಮನ ಸ್ವರೂಪವನ್ನೇ ಪಡೆದುಕೊಳ್ತಾನೆ. ಪರಮಾತ್ಮನೇ ಆಗಿಬಿಟ್ಟಿದ್ದೀನಿ ಅಂತ ಗೊತ್ತು ಮಾಡ್ಕೋತಾನೆ ಅಂತ. ಪರಮಾತ್ಮನೇ ಆನೆ ಅನ್ನೋಕ್ಕಿಂತ ಪರಮಾತ್ಮನೇ ಆಗಿದ್ದೀನಿ ಅನ್ನೋದನ್ನ ಗೊತ್ತು ಮಾಡ್ಕೊಳ್ತಾನೆ. ಇದೇ ಸಮ್ಯಕ್ ದರ್ಶನ. ನಾನು ಯಾವತ್ತೂ ಕರ್ಮವನ್ನು ಮಾಡಿದನೂ ಅಲ್ಲ, ಹಿಂದಿನ ಜನ್ಮದ ಪುಣ್ಯ ಪಾಪಗಳು ಇಲ್ಲ, ಈ ಜನ್ಮದೂ ಇಲ್ಲ, ಕರ್ತೃತ್ವವೇ ಇಲ್ಲ ಅಂತ ಹೇಳಬೇಕು. ಅದಕ್ಕೆ ಭಾಷಾಕಾರರು ಸಮ್ಯಕ್ ದರ್ಶನದ ಸ್ವರೂಪವನ್ನ ಈ ಶ್ಲೋಕದಲ್ಲಿ ಬಿಗಿಯಾಗಿ ಹೇಳ್ತಾರೆ. ಯಾಕಂದ್ರೆ ಸಮ್ಯಕ್ ದರ್ಶನ ಪಡ್ಕೊಂಡವನ್ನೇ ಜ್ಞಾನಿ, ಸಮ್ಯಕ್ ದರ್ಶಿ. ಆ ಜ್ಞಾನಿಯ ವ್ಯವಹಾರವನ್ನು ಮುಂದೆ ಪ್ರಶ್ನೆ ಮಾಡೋಣ. ಆದ್ರೆ ಸಮ್ಯಕ್ ಜ್ಞಾನವಿಲ್ಲದೆ ಸಮ್ಯಕ್ ಜ್ಞಾನ ವ್ಯವಹಾರ ಬರೋದಿಲ್ಲ. ಸಮ್ಯಕ್ ಜ್ಞಾನವನ್ನು ಹೇಳ್ತಾನೆ. ಶ್ಲೋಕ ಭಾಷೆ ನಾಣ್ಯಂ ಕಾರ್ಯಕರಣ ವಿಷಯಾಕಾರ ಪರಿಣಿತೇಭ್ಯಃ ಗುಣೇಭ್ಯಃ ನಾಣ್ಯಂ ಕಾರ್ಯಕಾರಣ ವಿಶೇಷಯಾಕಾರಗುಣೇಭ್ಯಃ ಕರ್ತಾರಂ ಅನ್ಯಂ ಯದಾ ದ್ರಷ್ಟಾ ಕರ್ತಾರಂ ಅನ್ಯಂ ಯದಾ ದ್ರಷ್ಟಾ ವಿದ್ವಾನ್ ಸನ್ ನ ಅನುಪಶ್ಯತಿ ವಿದ್ವಾನ್ ಸನ್ನ ಅನುಪಶ್ಯತಿ ಗುಣಾ ಏವ ಸರ್ವಾವಸ್ಥಾಃ ಗುಣಾ ಏವ ಸರ್ವಾವಸ್ಥಾಃ ಸರ್ವಕರ್ಮಣಾಂ ಕರ್ತಾರಃ ಸರ್ವಕರ್ಮಣಾಂ ಕರ್ತಾರಃ ಇತ್ಯೇವಂ ಪಶ್ಯತಿ ಇತ್ಯೇವಂ ಪಶ್ಯತಿ ಗುಣೇಭ್ಯಶ್ಚ ಪರಂ ಗುಣೇಭ್ಯಶ್ಚ ಪರಂ ಗುಣವ್ಯಾಪಾರ ಸಾಕ್ಷಿಭೂತಂ ವೇತ್ತಿ ಸಾಕ್ಷಿಭೂತಂ ವೇತ್ತಿ ಮದ್ಭಾವಂ ಮಮ ಭಾವಂ ಸಹ ದ್ರಷ್ಟ ಅಧಿಗಚ್ಚತಿ. ಮದ್ಭಾವಂ ಮಮ ಭಾವಂ ಸದ್ರಷ್ಟ ಅಧಿಗಚ್ಚತಿ. ಇಲ್ಲಿ ಕಾರ್ಯಕರಣ ವಿಷಯಾಕಾರ ಪರಿಣತೇಭ್ಯ ಅಂತ ಬರೆದಿರೋದು ದೇಹೇಂದ್ರಿಯ ರೂಪವಾಗಿಯೂ ಪ್ರಪಂಚದ ಪದಾರ್ಥವಾಗಿಯೂ ಪರಿಣತವಾಗಿವೆ ಅಂತ ಸಾಂಖ್ಯರ ಪ್ರಕ್ರಿಯೆಯನ್ನು ಅಧ್ಯಾರೋಪದಿಂದ ಅನುವಾದ ಮಾಡಿದ್ದಾರೆ. ಅಂದ್ರೆ ದೇಹೇಂದ್ರಿಯ ರೂಪವಾಗಿಯೂ ಪ್ರಕೃತಿ ಪರಿಣಾಮವಾಗಿದೆ, ಒಳಗಡೆ ಪ್ರಪಂಚಾಕಾರವಾಗಿದೆ, ಅದೇ ಸತ್ವರಜಸ್ತಮ ಗುಣಗಳಿಂದ ಇದೆ. ಆ ಗುಣಗಳೇ ಕ್ರಿಯೆಯಿಂದ ಕೂಡಿರೋದು. ಗುಣಗಳ ಸ್ವಭಾವವೇ ಯಾವಾಗಲೂ ಏನಾದ್ರೂ ವಿಕಾರವಾಗ್ತಾ ಕ್ರಿಯೆ ಮಾಡ್ತಾ ಇರೋದು. ಯಾವುದು ಸುಮ್ಮನೆ ಇರೋಲ್ಲ. ಗಾಳಿ ಸುಮ್ಮನೆ ಇರೋಲ್ಲ, ನೀರು ಸುಮ್ಮನೆ ಇರೋಲ್ಲ, ಬೆಳಕು ಸುಮ್ಮನೆ ಇರೋಲ್ಲ, ಪ್ರಪಂಚ ದೇಹಗಳು ಕೂಡ ರಕ್ತ ಚಲನೆ, ಹೀಗೆ ಎಲ್ಲದರಲ್ಲೂ ಕ್ರಿಯೆ ನಡೀತಾನೇ ಇರುತ್ತೆ. ಆ ಗುಣಮಯವಾದದ್ದೇ ಪ್ರವಾಹ ಕ್ರಿಯೆ. ಇನ್ನು ಗುಣಗಳಿಂದ ಹುಟ್ಟಿದ ದೇಹೇಂದ್ರಿಯಗಳು ಕ್ರಿಯಾ ಸ್ವರೂಪ. ಆ ದೇಹೇಂದ್ರಿಯಗಳಿಗೆ ಕಾಣುವಂತಹ ಪ್ರಪಂಚದ ಪದಾರ್ಥಗಳು ಒಂದು ಕ್ರಿಯಾ ಪ್ರವಾಹಗಳು. ರೂಪ ಅನ್ನೋದು ಒಂದು ಕ್ರಿಯಾ ಪ್ರವಾಹ, ಶಬ್ದ ಅನ್ನೋದು ಒಂದು ಕ್ರಿಯಾ ಪ್ರವಾಹ, ಇದು ಸ್ಪರ್ಶವು ಕ್ರಿಯಾ ಪ್ರವಾಹ, ವಾಸನೆಯು ಕ್ರಿಯಾ ಎಲ್ಲ ಕ್ರಿಯೆಗಳೇ. ಆ ಕ್ರಿಯೆಗಳೆಲ್ಲ ಅಚೇತನವಾದಂತಹ ಪದಾರ್ಥಗಳು ತುಂಬಿಕೊಂಡಿವೆ. ಆದ್ರಿಂದ ಅವ ಕ್ರಿಯೆ ಎಲ್ಲಿದೆಯೋ ಅವುಗಳ ಕರ್ತೃವಾಗಲೇ. ಫ್ಯಾನ್ ತಿರುಗ್ತಾ ಇದ್ರೆ ನಾನು ನೋಡುವವನು ನಾನೇ ತಿರುಗ್ತೀನಿ ಅಂತ ಯಾಕೆ ಮಾಡ್ಕೋಬೇಕು? ಅಚೇತನವಾದ ಆ ಫ್ಯಾನೇ ತಿರುಗ್ತದೆ ಅಂತ ಮಾಡ್ಕೊಳ್ಳಿ, ಅದೇ ತಾನೇ ತಿರುಗೋದು. ಆದ್ರಿಂದ ಗುಣಗಳಿಗಿಂತ ಬೇರೆಯಾದ ಕರ್ತೃವಿಲ್ಲ. ಅಂದ್ರೆ ಕ್ರಿಯೆ ಎಲ್ಲಿ ನಡೆಯುತ್ತೋ ಅದೇ ತಾನೇ ಕರ್ತೃ. ಕ್ರಿಯೆ ನಡೆಯೋದಕ್ಕೆ ಕರ್ತೃ. ಅದು ಭೂಮಿ ತಿರುಗ್ತಾ ಇದ್ರೆ ನಾನೇ ತಿರುಗ್ತೀನಿ ಅಂತಾರ? ಆ ನದಿ ಹರಿತಾ ಇದ್ರೆ ನಾನೇ ಹರಿತಾ ಇದ್ದೀನಿ ಅಂತ ನೋಡುವವನೇ ಹರಿತಾನ? ಹರಿದು ಹೋಗೋದಿಲ್ಲ. ಆದ್ರಿಂದ ಕ್ರಿಯೆಯನ್ನು ನೋಡುವಂತಹ ಸಾಕ್ಷಿಗಳು ನಾವು. ಕ್ರಿಯೆಗಳು ಪ್ರಕೃತಿಯಲ್ಲಿ, ಗುಣಗಳಲ್ಲಿ, ದೇಹೇಂದ್ರಿಯಗಳಲ್ಲಿ, ವಸ್ತುಗಳಲ್ಲಿ ನಡೀತಾ ಇವೆ. ಆದ್ರಿಂದ ಗುಣಗಳಿಗಿಂತ ಬೇರೆಯಾದ ಕರ್ತೃವಿಲ್ಲ ಅಂತ ಜೀವನು ತಾನು ಕರ್ತೃ ಮಾಡ್ಕೊಂಡಿರೋ ತಪ್ಪು ತಿಳುವಳಿಕೆಯನ್ನ ಅಪವಾದ ಮಾಡೋಕ್ಕೋಸ್ಕರವಾಗಿ ಗುಣಗಳಿಗೆ ಕರ್ತೃತ್ವವನ್ನು ಅಧ್ಯಾರೋಪ ಮಾಡಿದೆ. ಇದು ಗುಣಗಳೇ ಕರ್ತೃಗಳಾಗಬೇಕು ಅಂತಲ್ಲ, ಬರೀ ಗುಣಗಳು ಯಾತಕ್ ಮಾಡ್ತಾರೆ? ಅಚೇತನದ ಕ್ರಿಯೆ ಚೇತನವಿಲ್ಲದೆ ಹೋದ್ರೆ ಏನ್ ಪ್ರಯೋಜನ ಆಯ್ತು? ಹೊಳೆ ನೀರು ಹರಿತಾ ಇದೆ ಅಂದ್ರೆ ಯಾರಿಗ್ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಯಾರೋ ಒಬ್ಬ ಚೇತನನಾದ ಪುರುಷ ಇದ್ರೆ ಆ ಕ್ರಿಯೆಗಳನ್ನ ನಡೀತಾ. ಈಗ ಸ್ಕೂಟರ್ ಹೋಗ್ತಾ ಇದ್ರೆ ಮೇಲೆ ಕೂತಿರೋನ್ ಇರ್ಬೇಕಾ? ಬಸ್ ಹೋಗ್ತಾ ಇದ್ರೆ ಬಸ್ ಒಳಗೆ ಕೂತಿರೋನ್ ಇರ್ಬೇಕಾ? ಹಾಗೆ ಎಲ್ಲಾ ಅಚೇತನದ ಕ್ರಿಯೆಗಳಿಗೂ ಅದಕ್ಕಿಂತ ವಿಲಕ್ಷಣನಾದ ಒಬ್ಬ ಚೇತನ ಅದ್ರೊಳಗೆ ಇರಬೇಕು, ಆ ಸಾನ್ನಿಧ್ಯ. ಆ ಚೇತನ ಬರೀ ನೋಡ್ತಾನೆ ಇರ್ಬೇಕೆ ಹೊರತು ಕ್ರಿಯೆಗಳ ಜೊತೆ ಸೇರ್ಕೋಬಾರದು. ಅದನ್ನೇ ಅನ್ಯಂ ಯದಾ ದ್ರಷ್ಟ ವಿದ್ವಾನ್, ಅದಕ್ಕಿಂತ ಬೇರೆಯಾಗಿ ವ್ಯತಿರಿಕ್ತನಾಗಿ ಅಸಂಗನಾಗಿ ಬೇರೆಯಾಗಿ ನೋಡುವವನು ಅಂತ ಹೇಳಿ
ವಿದ್ವಾನ್ ಸನ್ ವಿವೇಕದಿಂದ ಜ್ಞಾನಿಯಾಗಿ ನೋಡ್ತಾನೋ ಸನ್ ನಾನು ಪಶ್ಯತಿ ಗುಣಾಯವ ಸರ್ವಾವಸ್ಥಾ ಸರ್ವಕರ್ಮ ಕರ್ತಾರಃ. ಎಲ್ಲಾ ಅವಸ್ಥೆಗಳಲ್ಲೂ ಎಲ್ಲ ಜನ್ಮಗಳಲ್ಲೂ ಎಲ್ಲಾ ಕಾಲಗಳಲ್ಲೂ ಎಲ್ಲ ಅನುಭವಗಳಲ್ಲೂ ಗುಣಗಳೇ ಕರ್ಮಗಳ ಕರ್ತೃಗಳು. ನಾನು ಕೇವಲ ಚೈತನ್ಯ ರೂಪನಾಗಿ ನೋಡುವವನೇ ಹೊರತು ನನಗೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ, ಜ್ಞಾತೃತ್ವವೂ ಇಲ್ಲ. ಹೀಗೆ ಅನುಪಶ್ಯತಿ ಅನುಭವದಿಂದ ಕಂಡುಕೊಳ್ತಾನೆ, ಶಾಸ್ತ್ರಾಚಾರ್ಯೋಪದೇಶವನ್ನು ಅನುಸರಿಸಿ ಕಂಡುಕೊಳ್ತಾನೆ. ಹೀಗೆ ಅನುಪಶ್ಯತಿ ಅನ್ನೋ ಪದ ಬಹಳ ಸ್ವಾರಸ್ಯವಾದ ಪದ. ಅದನ್ನ ಯಾವಾಗ ವಿವೇಕದಿಂದ ಗುಣಗಳಿಗೆ ಕರ್ತೃತ್ವವನ್ನು ಹಾಕಿ ತಾನು ಅವುಗಳಿಗಿಂತ ಬೇರೆಯಾಗಿದ್ದೀನಿ ಅಂತ ತಿಳ್ಕೊತಾನೋ, ಗುಣೇಭ್ಯಶ್ಚ ಪರಂ ಅಂದ್ರು. ಗುಣಗಳಿಗೆ ಸಂಬಂಧವೇ ಇಲ್ಲದ ವಿಲಕ್ಷಣನಾದ ಯಾವಾಗಲೂ ಇರುವ ಈ ಪರಶಬ್ದ ಬೇರೆಯಾಗಿದ್ದಾನೆ, ವಿಲಕ್ಷಣ ಸ್ವರೂಪದಿಂದ ಭಿನ್ನ ಸ್ವಭಾವನಾಗಿದ್ದಾನೆ. ಅಷ್ಟೇ ಅಲ್ಲ, ಪರಮಾರ್ಥವಾಗಿದ್ದಾನೆ. ಅವನು ಗುಣ ವ್ಯಾಪಾರ ಸಾಕ್ಷಿಭೂತಂ ಅಂದ್ರು. ಗುಣಗಳ ಕ್ರಿಯೆ ನಡೀತಾ ಇರುವಾಗ ಇವನು ಬರೀ ನೋಡುವವನಷ್ಟೇ ಹೊರತು ಅದು ಇನ್ವಾಲ್ವ್ ಆಗೋದೇ ಇಲ್ಲ. ಚೈತನ್ಯವು ಬರೀ ಅವಸ್ಥೆಯಲ್ಲಿನೂ ಅವಸ್ಥೆಗಳಿರೋ ಪ್ರಪಂಚವನ್ನು ನೋಡ್ತಾ ಇರುತ್ತೆ. ಅವಸ್ಥೆ ಮುಳುಗೋದು ಹೋದ್ರು ಹೋಗ್ಲಿ ಅಂತಾನೆ. ಕೇಳ್ತಾ ಇದ್ದವರು ಪ್ರಶ್ನೆ ಆಯ್ತು, ಕೇಳಿ. ಗುಣಗಳಿಗೆ ಅಷ್ಟು ತಿಳುವಳಿಕೆ ಎಲ್ಲಿರುತ್ತೆ? ಅದು ಚೈತನ್ಯದಿಂದ ಅಥವಾ ಸಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇಂದಾನೆ ಬರ್ಬೇಕಲ್ವಾ? ಗುಣಗಳು ಐ ಮೀನ್ ಬರೀ ಒಂಥರ ಮೋಷನ್ ತರ ಅಷ್ಟೇ ಅಲ್ವಾ? ಲೈಕ್ ಕರೆಕ್ಟ್, ಮೋಷನ್ ತರನ ತಿಳುವಳಿಕೆ ಇಲ್ಲ. ನೀವು ಇನ್ಕ್ಲೂಡ್ ಮಾಡಿ ತಿಳುವಳಿಕೆ ಇದೆ ಅಂತ ಕಲ್ಪನೆ ಮಾಡ್ತೀರಿ. ಯಾವ ಭೂಮಿ ತಿರುಗೋದಕ್ಕೂ ತಿಳುವಳಿಕೆ ಇಲ್ಲ, ನೀರ್ ಹರಿಯೋದಕ್ಕೂ ತಿಳುವಳಿಕೆ ಇಲ್ಲ. ಅದರ ಸ್ವಭಾವವೇ ಹಾಗೆ. ಕ್ರಿಯೆಗಳಲ್ಲಿ ಯಾವ ನಿಮ್ ದೇಹೇಂದ್ರಿಯ ರಕ್ತ ಓಡುತ್ತಲ್ಲ, ನಿಮ್ ಪ್ರಯತ್ನ ಇಲ್ಲ, ಅದ್ರ ಪಾಡಿ ಓಡುತ್ತೆ. ಆಹಾರ ಜೀರ್ಣ ಆಗತ್ತಲ್ಲ, ಅದ್ರ ಪಾಡಿಗೆ ಆಗತ್ತೆ. ಕರೆಕ್ಟ್ ನೀವು ಹೇಳಿದ್ದು. ಯಾವ ತಿಳುವಳಿಕೆ ಇಲ್ಲದೆ ಅದು ಮಾಡ್ತಾನೆ ಇರುತ್ತೆ. ಯಾರು ಕ್ರಿಯೆಯಲ್ಲಿ ಮುಳುಗಿರ್ತಾರೋ ಅವ್ರಿಗೆ ತಿಳುವಳಿಕೆ ಇರಲ್ಲ. ಪ್ರಶ್ನೆ ಆಗಿಲ್ಲ, ಆದ್ರೆ ಗೊತ್ತಾಯ್ತು. ಆದ್ರೆ ಬ್ರಹ್ಮನು ಅಕರ್ತ ಅಭೋಕ್ತ ಅಂದಾಗ ಇಂಟೆಲಿಜೆನ್ಸ್ ಅಲ್ಲಿಂದ ಬರ್ತಾ ಇದೆ ಅನ್ಬೋದಾ, ಅಥವಾ ಇಂಟೆಲಿಜೆನ್ಸ್ ಇನ್ನೇನಾದ್ರು ಲೆವೆಲ್ ಇದೆಯಾ ಅಂತ ಅನ್ಬೋದಾ ಅಂತ? ಅಂದ್ರೆ ಹಿರಣ್ಯ ಗರ್ಭ ಇಂಟೆಲಿಜೆನ್ಸ್ ಅನ್ನೋದು ಬ್ರಹ್ಮದಲ್ಲಿ ಸ್ವರೂಪವಾಗಿದೆ. ಅವಾಗ ಬುದ್ಧಿ ಅಲ್ಲ. ಕೇಳಿಸ್ತಾ ಇಲ್ಲ, ಸಾರಿ. ಹೇಳ್ರಿ, ನೀವು ಉತ್ತರ ಹೇಳ್ರೆ. ಅದ್ವೈ ಅನ್ನೋದ್ರ ಉತ್ತರ ಹೇಳ್ಬೇಕು. ಪ್ರಶ್ನೆ ಏನು? ಪ್ರಶ್ನೆ ಅನುಪಮ, ನಿಮ್ ಕ್ವೆಶ್ಚನ್ ಅನ್ನು ಅನುವಾದ ಮಾಡ್ತೀನಿ, ಕರೆಕ್ಟಾ ಇಲ್ವಾ ಹೇಳಿ. ಅನುಪಮ ಕೇಳ್ತಿರೋದು, ಚೈತನ್ಯ ಇಲ್ದೇನೆ ಯಾವ್ದು ಕ್ರಿಯೆ ನಡೆಯೋದೇ ಇಲ್ವಲ್ಲ, ನೀವು ಗುಣಗಳಿಗೆ ನಡೆಯುತ್ತೆ ಅಂದ್ರೆ ಹೇಗೆ ಚೈತನ್ಯನ ಇನ್ಫ್ಲೂಯೆನ್ಸ್, ಚೈತನ್ಯನ ಒಂದು ಇದಿಲ್ದೇನೆ ಗುಣಗಳು ತಾನಾಗ್ತಾನೆ ಹೇಗೆ ಕ್ರಿಯೆ ಮಾಡ್ಬಿಡುತ್ತೆ, ಚೈತನ್ಯ ಇಲ್ದೇನೆ ಯಾವ್ದು ಕ್ರಿಯೆ ಆಗಲ್ವಲ್ಲ, ಅದ್ರ ಸಂಬಂಧ ಹೇಗೆ ಅಂತ ಕೇಳ್ತಾ ಇದಾರೆ. ಅಲ್ಲ, ಸಂಬಂಧ ಇಲ್ಲ, ಮಿಥ್ಯಾಜ್ಞಾನ ಸಂಬಂಧ, ತಪ್ಪುಳಿಕೆಯನ್ನು ಸಂಬಂಧ ಪಡ್ಕೊಂಡು ಆಗುತ್ತೆ. ಅದು ಕ್ರಿಯೆ ಆಗ್ತಾ ಇದೆ ಅನ್ನೋದು ಒಂದು ಕಲ್ಪನೆ ಹೇಳದೆ, ವಾಸ್ತವವಾಗಿ ಒಂದು ಲೋಕದ ಅನುಭವನ ಒಪ್ಕೊಂಡು ಕ್ರಿಯೆ ಆಗ್ತಾ ಇದೆ ಹೇಳ್ತಾ ಇರೋದೇ ಹೊರತು ಅದರ ಕ್ರಿಯೆ ಅನ್ನೋದು ನೋಡುವನ ಅರಿವಿಗೆ ವಿಷಯವಾಗಿ ತೋರಿದ ಕ್ರಿಯೆ ಇದೆ ಅನ್ನೋದನ್ನ ಇಟ್ಕೊಂಡು ಅದು ಕ್ರಿಯೆ ಮಾಡ್ತೀವಿ. ಹೀಗಾಗಿ ಆ ಕ್ರಿಯೆ ಅನ್ನೋದು ಅಚೇತನದ್ದೇ, ಕ್ರಿಯೆ ಅನ್ನೋದು ಚೇತನದಲ್ಲೇ ಅಲ್ಲ. ಚೇತನ ಸೇರ್ಬೇಕಾಗಿಲ್ಲ ಕ್ರಿಯೆಗೆ. ಚೇತನ ಅದನ್ನ ವೆರಿಫೈ ಮಾಡ್ತಾರೆ ಅಷ್ಟೇ. ವೆರಿಫೈ ಮಾಡೋ ಚೇತನ ಅಷ್ಟೇ ಕೆಲಸ. ಅವ್ರ ಪ್ರಶ್ನೆನ ಒಂಚೂರು ವಿವರಣೆ ಕೊಡ್ಲೆ. ಚೈತನ್ಯವಿಲ್ಲದೆ ಕ್ರಿಯೆ ನಡೆಯೋದಿಲ್ಲ ಅಂದ್ರೆ ಅರ್ಥ ಏನು ಹೇಳಿ, ನಮ್ಗೆ ಸ್ವಲ್ಪ ಬಿಡಿಸಿ ಅದನ್ನ. ಅಲ್ಲ, ಕ್ರಿಯಾ ಅಸ್ತಿತ್ವ, ಕ್ರಿಯೆ ಆ ವಾಕ್ಯಕ್ಕೆ ಅರ್ಥ ಆಗ್ಲಿಲ್ಲ ನನಗೆ. ಚೈತನ್ಯವಿಲ್ಲದೆ ಕ್ರಿಯೆ ನಡೆಯೋದಿಲ್ಲ ಅಂದ್ರೆ ಅರ್ಥ ಆಗಿಲ್ಲ. ಅಲ್ಲ, ಇವಾಗ ನದಿ ಹರಿಯತ್ತೆ, ಗಾಳಿ ಬೀಸತ್ತೆ, ಫ್ಯಾನ್ ತಿರ್ಗತ್ತೆ ಅಂದ್ರು ಅಲ್ಲೊಂದು ಚೇತನ ಇರ್ಬೇಕಲ್ಲ ಅಂತ. ಚೇತನ ಇಲ್ಲದೆ ಮಾಡುತ್ತೆ ಅನ್ನೋದಿಲ್ಲ ಅಂತ. ಅಯ್ಯೋ ಅಪ್ಸುತಿ ಚೇತನ ಪ್ರಯೋಗ ಅಂತ ಅಲ್ಲ, ಚೇತನ ಪ್ರಯೋಜನ ನೋಡ್ತಾ ಇಲ್ಲದೆ ಹೋದ್ರೆ ಅಲ್ಲ, ನಿಮ್ ಶ್ರುತಿಯು ಹೇಳಿ ಅವರು. ನನ್ ಕೇಳ್ತಾ ಇದ್ದೀರಾ ಹೇಳಕ್ಕೆ? ನನ್ ಕೇಳಿಸ್ತಾ ಇಲ್ಲ ನಿಮ್ಮ. ಅಲ್ಲ, ನನಗೆ ಈಗ ಗೊತ್ತಾಯ್ತು, ಫ್ಯಾನ್ ತಿರುಗುತ್ತೆ, ಎಲೆಕ್ಟ್ರಿಸಿಟಿ ರನ್ ಆದ್ರೆ ಫ್ಯಾನ್ ತಿರುಗುತ್ತೆ. ಆದ್ರೆ ಫ್ಯಾನ್ ಇಂಟೆಲಿಜೆನ್ಸ್ ಇರ್ಬೇಕಲ್ಲ, ಯಾರೋ ಫ್ಯಾನ್ ಮಾಡಿದಾರೆ, ಅದಕ್ಕೆ ಅದು ಬುದ್ಧಿ ಇದೆ, ನಾನು ಹಿಂಗ್ ತಿರುಗಿದ್ರೆ ಗಾಳಿ ಆಡುತ್ತೆ ಅನ್ನೋ ಇಂಟೆಲಿಜೆನ್ಸ್ ಫ್ಯಾಕ್ಟರ್. ಅದು ಎಲ್ಲಿಂದ ಇಂಟೆಲಿಜೆನ್ಸ್ ಅಂತೂ ಅದು ಒಂದು ಗುರುಗಳೇ, ಯಾರೋ ಒಬ್ರು ಫ್ಯಾನ್ ಸ್ವಿಚ್ ಹಾಕ್ಬೇಕಲ್ಲ ಅಂತ ಕೇಳ್ತಿದಾರೆ ಅನುಪಮಮ್ಮ. ಹೆಂಗ ಕನೆಕ್ಟ್ ಆಗ್ತಿದೆ ಕ್ರಿಯೆಗೆ ಅಂತ. ಇಂಟೆಲಿಜೆನ್ಸ್ ಇರ್ಬೇಕಲ್ಲ, ಯಾವ್ದೇ ಆಕ್ಟ್ ಅಲ್ಲೂ ಇಂಟೆಲಿಜೆನ್ಸ್ ಅನ್ನೋದು ಇಲ್ದೇ ಇದ್ರೆ
ಇಟ್ ಕಾಂಟ್ ಹ್ಯಾಪನ್. ಅರ್ತ್ ಮೂವ್ಸ್ ರೌಂಡ್ ದ ಸನ್ ಅಂತೀವಿ, ಅದು ಮೂವ್ಮೆಂಟ್ ಗುಣ ಅಂತ ಗೊತ್ತಾಯ್ತು. ಅರ್ತ್ ಮೂವ್ಮೆಂಟ್ ಹೆಂಗಾಗ್ತದೆ, ಐ ಮೀನ್ ಆ ಇಂಟೆಲಿಜೆನ್ಸ್ ಎಲ್ಲಿಂದ ಬಂತು ಅಂತ. ಅಲ್ಲ, 400ಕ್ಕೆ ಬಂದದ್ದು, 400 ಎಲ್ಲ ಮಾಡುತ್ತೆ. ಅಲ್ಲ, ಸೂತ್ರ ಭಾಷೆದಲ್ಲಿ ಒಂದು ವಾಕ್ಯ ಹೇಳ್ತಾರಲ್ಲ ಒಳ್ಳೆ ಭಾಷ್ಯಕಾರರು, ಚೇತನಾಧಿಷ್ಠವತ್ವಾಗ್ದೇನೆ ಏನು ಕ್ರಿಯೆ ನಡೆಯೋದೇ ಇಲ್ಲ, ಬರೀ ಬಂಡಿ ಒಂದ್ ಸುಮ್ನೆ ನಿಂತಿದ್ರೆ ಅದೇನು ಚಲನೆ ಇಲ್ವಲ್ಲ, ಆ ರೀತಿ ಪ್ರಶ್ನೆ ಕೇಳ್ತಾ ಇದಾರೆ. ಕಾರ್ ಓಡ್ಬೇಕಾದ್ರೆ ಕಾರ್ ಒಬ್ಬ ಚೇತನ ಇರ್ಬೇಕು, ರಥ ಓಡ್ಬೇಕು ರಥ ಚೇತನ ಇರ್ಬೇಕು. ಅದೇ ಚೇತನಕ್ಕಾಗಿ ಒಂದು, ಚೇತನಾಧಿಷ್ಠಿತ 2, ಉದ್ದೇಶವು ಚೇತನಕ್ಕಾಗಿ, ಚೇತನದ ಒಂದು ಸನ್ನಿಧಿಯಲ್ಲೇ ವ್ಯಾಪಾರ ನಡೆಯೋದು. ಅದು ಚೇತನದಲ್ಲಿ ಕ್ರಿಯೆ ಇಲ್ಲ, ಚೇತನ ಸಂಬಂಧ. ಆ ಶಕ್ತಿ ನಡೀತಾ ಇರೋದು ಚೇತನದಿಂದ ಒಪ್ಕೊಂಡ್ಬಿಡ್ತೀವಿ. ಆದ್ರೆ ಈ ವಿವೇಕ ಅದಲ್ಲ. ಈ ಎಲ್ಲಾ ಶಕ್ತಿಯು ಚೇತನದ್ದೇ, ಚೇತನವಿಲ್ಲದೆ ಆಗೋದೇ ಇಲ್ಲ, ಶಕ್ತಿನೇ ಬರೋಲ್ಲ, ಅಸ್ತಿತ್ವವೇ ಇರೋಲ್ಲ. ಅದಕ್ಕೆ ಇನ್ನೆಂತ ಶಕ್ತಿ ಬರುತ್ತೆ? ಚೇತನದ ವಿಷಯವಾಗದೆ ಹೋದ್ರೆ ಯಾವ ಅಚೇತನಕ್ಕೂ ಅಸ್ತಿತ್ವವೇ ಇಲ್ಲ. ಅಚೇತನ ಕ್ರಿಯೆ ಮಾಡಲ್ಲ ಅಂತೀರಲ್ಲ, ಹೆಂಗೆ ಅಂತ. ಅಲ್ಲ, ನಾವು ಸ್ವರೂಪದಲ್ಲಿ ಕ್ರಿಯೆ ಇಲ್ಲ, ಆದ್ರೆ ಕ್ರಿಯೆ ಎಲ್ಲಿದೆಯೋ ಚೇತನದ್ದೇ ಆಗಿರುತ್ತೆ. ಕರೆಕ್ಟ್ ಅವ್ರು ಹೇಳಿದ್ದು, ಚೇತನದ ಸ್ವರೂಪದಲ್ಲಿ ಕ್ರಿಯೆ ಇಲ್ಲ. ವಿವೇಕ ಪ್ರಧಾನವಾಗ ಬೇರೆ ಭಾಷೆ, ಸ್ವರೂಪ ನಿರ್ದೇಶವಾಗಿ ಬೇರೆ ಭಾಷೆ. ಈಗ ಸ್ವರೂಪ ಹೇಳ್ತಾ ಇಲ್ಲ ಅವರು, ವಿವೇಕ ಮಾಡ್ತಾ ಇದ್ದಾರೆ. ಕ್ರಿಯೆ ಎಲ್ಲ ಅಚೇತನದಲ್ಲಿದೆ, ಇವನು ಬರೀ ನೋಡುವವನು ಸಾಕ್ಷಿಯಾಗಿ ಅಂತ ವಿವೇಕ ಮಾಡ್ತಾ ಇದ್ದಾರೆ ಹೊರತು ಕ್ರಿಯೆ ಯಾರಿಗ್ ಸೇರಿದ್ದು ಅನ್ನೋ ಚರ್ಚೆ ತುಂಬಾ ಅಲ್ಲ ಇದೆ. ಸ್ವರೂಪವನ್ನು ವಿವರಣೆ ಮಾಡ್ತಾ ಇಲ್ಲ. ಕೇವಲ ಚೈತನ್ಯವೇ ಸರ್ವಜ್ಞ ಸರ್ವಶಕ್ತಿ, ಅದು ಎಲ್ಲಾ ಜಗತ್ತಿನಲ್ಲಿ ಇರೋ ಎಲ್ಲಾ ಶಕ್ತಿಯು ಚೇತನದ್ದೇ, ಅದರಲ್ಲಿ ಏನು ಸಂದೇಹವೇ ಇಲ್ಲ. ಸ್ವರೂಪದಿಂದ ಚೇತನ ಏನು ಮಾಡಲ್ಲ, ಚೈತನ್ಯ ಸ್ವರೂಪಕ್ಕೆ ಯೋಚನೆ ಮಾಡ್ತಾರೆ, ಅದು ಅವಿಕ್ರಿಯ, ಏನು ಮಾಡೋದಲ್ಲ. ಅಲ್ಲ ಗುರುಗಳೇ, ನಾವು ಒಂದೊಂದ್ಸತಿ ಅಂತೀವಲ್ವಾ, ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತೀವಿ, ಹಿರಣ್ಯ ಗರ್ಭ ಮಹತ್ ಅಂತೆಲ್ಲ ಅಂತ ಇರ್ತೀವಲ್ವಾ, ಅಲ್ಲಿ ಒಂದು ಇಂಟೆಲಿಜೆನ್ಸ್ ಫ್ಯಾಕ್ಟರ್ ಅಂತ ಅನ್ಕೋಬಹುದಾ? ಗುಣ ಅಲ್ಲದೆ ಗುಣ ಇದೆ, ಇಂಟೆಲಿಜೆನ್ಸ್ ಇದೆ. ಹೌದು, ನೀವು ನಿಜ ಅಂದ್ರೆ ಪಾರಮಾರ್ಥಿಕ ವ್ಯೂ ಇಂದ ಹೇಳಿದ್ರೆ ಏನು ಇಲ್ಲಮ್ಮ, ಇದೆಲ್ಲ ಕನ್ಸು ಅನ್ಬೋದು. ಆದ್ರೆ ವೆನ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ಅಲ್ಲ, ಗುಣದಲ್ಲೂ ಒಬ್ಬ ಅಭಿಮಾನಿ ಪುರುಷ ಇದೆ ಅಂತ ಹೇಳ್ಕೋಬಹುದು, ಗುಣದಲ್ಲೂ ಒಬ್ಬ ಸೇರ್ಕೊಂಡಂತ ಚೇತನ ಮಾಡ್ತಾನೆ, ಮಾಡ್ಬೋದು. ಪ್ರತಿಯೊಂದಲ್ಲೂ ಅಭಿಮಾನಿ ದೇವತೆ ಇದೆ, ದೇಹದಲ್ಲಿ ಒಬ್ಬ ಇದಾನ. ಅಂದ್ರೆ ಇಲ್ಲಿ ಗುರುಗಳೇ ಪ್ರಸಂಗ, ಗುರುಗಳು ಹೇಳ್ದಂಗ್ ವಿವೇಕ ಮಾಡ್ಕೊಳಕ್ ಬಂದಿರೋದ್ರಿಂದ ಅವ್ರು ಹೇಳ್ತಿರೋದು ಜನರಲ್ಲೇ ಕಲ್ತಿದ್ದಾರೆ. ಜನರಲ್ಲೇ ಗುಣಗಳು ಚೇತನವಿಲ್ಲದೆ ಹೇಗೆ ವ್ಯಾಪಾರ ಮಾಡುತ್ತೆ? ಅರಿವಿಗೆ ವಿಷಯವಾಗಿ ವ್ಯಾಪಾರ ತೋರೋದ್ರಿಂದಾನೇ, ಅಲ್ಲೇ ಅರಿವಿಲ್ಲದೇನೆ ಅದನ್ನ ಚೇಷ್ಟೆ ಮಾಡುತ್ತೆ. ಅದೇ ಅದನ್ನೇ ಹೀಗೆ ಹೇಳ್ತೀವಿ. ಜನ ತಪ್ಪು ತಿಳುವಳಿಕೆಯಿಂದ ಅರಿವಿನ ಮುಂದೆ ನಡೀತಾ ಇರೋದ್ರಿಂದ ಕ್ರಿಯೆನ ತನ್ನಲ್ಲಿ ಆರೋಪ ಮಾಡ್ಕೊಂಡು ತಾನೇ ಕ್ರಿಯೆ ಮಾಡ್ತಿದ್ದಾನೆ ಅಂತ ಅಷ್ಟೇ. ಈಗ ಅಮ್ಮ, ಇದು 2-3 ತರ ಉಪದೇಶ ಇದೆ. ಒಂದು, ಇವಾಗ ಕ್ರಿಯೆ ನಡೀತಾನೆ ಇಲ್ಲ ಮೇಲ್ಮಟ್ಟಿನ ಉಪದೇಶ, ಅಲ್ಲಿ ಕ್ರಿಯೆ ಅನ್ನೋದು ಎಲ್ಲೂ ನಡೀತಿಲ್ಲ ಅನ್ನೋದು. ಈಗ ಅದ್ ಅರ್ಥ ಮಾಡ್ಕೊಳಕ್ ಆಗಲ್ಲ ಸಾಮಾನ್ಯವಾಗಿ ಹೇಳಿದ್ರೆ. ಕರೆಕ್ಟ್. ಅದು ಏನಾಗುತ್ತೆ, ಅದು ಎಲ್ಲ ಒಪ್ಕೊಳ್ಳಲ್ಲ. ಕ್ರಿಯೆನೇ ನಡೀತಿಲ್ಲ ಅಂದ್ರೆ ಕಾಣಿಸ್ತಾ ಇದೆಯಲ್ಲ ಎಷ್ಟೊಂದ್ ಕ್ರಿಯೆ ಆಗ್ತಾ ಇರೋದು ಅಂತಾನೆ. ಸೊ ಇವಾಗ ಕ್ರಿಯೆ ಯಾರಿಗೋ ಎತ್ತಾಕ್ಬೇಕು. ಈಗ ಸಾಕ್ಷಿಗೆ ಎತ್ತಾಕೋಣ ಅಂದ್ರೆ ಸಾಕ್ಷಿಗೆ ಕ್ರಿಯೆ ವಿಷಯವಾಗ್ತಾ ಇದೆ. ಸಾಕ್ಷಿ ಕ್ರಿಯೆ ವಿಷಯವಾದ್ಮೇಲೆ ಸಾಕ್ಷಿನಲ್ಲಿ ಕ್ರಿಯೆ ಇರಕ್ಕಾಗಲ್ಲ. ಯಾಕೆಂದ್ರೆ ಯಾವ್ದು ಚೇಂಜ್ ಆಗುತ್ತೋ ಆ ಚೇಂಜ್ಲೆಸ್ ನೋಡಕ್ಕಾಗಲ್ಲ. ನೀವು ಚೇಂಜ್ಲೆಸ್ ಆಗಿದ್ರೇನೆ ಚೇಂಜ್ ನೋಡಕ್ಕಾಗೋದು. ಯಾವ್ದೋ ಒಂದ್ ಬದಲಾವಣೆ ಇಲ್ಲದೆ ಇರೋದೇ ಬದಲಾವಣೆ ವೆರಿಫೈ ಮಾಡಿ ಹಳೇದು ಈಗ್ಲಿಗೂ ಸಂಬಂಧ ಕಲ್ಪಿಸ್ಕೊಳಕ್ಕಾಗೋದು. ಸೊ ನೀವು ನೋಡೋರು, ನೀವು ಅವಾಗ ಚೇಂಜ್ಲೆಸ್ ಆಗಿರ್ಬೇಕು. ಸೊ ನೀವು ಚೇಂಜ್ಲೆಸ್ ಆಗಿದ್ದೀರಾ ಅಂದ್ರೆ ಕ್ರಿಯೆ ಇನ್ನೂ ಇದೆ ಅಂತ ನಿಮಗೆ ಗಟ್ಟಿಯಾಗಿ ಊರಿದ್ರೆ ಯಾವ್ದೋ ಒಂದ್ರ ಮೇಲೆ ಕ್ರಿಯೆ ಎತ್ತಾಕ್ಬೇಕಲ್ಲ. ಇವಾಗ ಯಾವ್ದ್ರ ಮೇಲೆ ಎತ್ತಾಕೋಣ? ಗುಣಗಳ ಮೇಲೆ ಎತ್ತಾಕಿದ್ದಾರೆ. ಇಲ್ಲಿ ಬರೀ ಗುಣ ಅಂತ ಕ್ರಿಯೆ ಮಾಡುತ್ತೆ, ಚೇತನ ಸಂಬಂಧವಿಲ್ಲದೆ ಅಚೇತನ ಅಂತ ಕ್ರಿಯೆ ಮಾಡುತ್ತೆ. ಅಂದ್ರೆ ಇಲ್ಲಿ ಇಷ್ಟೇ, ಇಲ್ಲಿ ವಿವೇಕ ಮಾಡ್ಕೊಳ್ಳೋದಕ್ಕೆ, ನಿನ್ನಲ್ಲಿ ಕ್ರಿಯೆ ಇಲ್ಲ ಅಂತ ತಿಳಿಸ್ಕೊಡೋದಕ್ಕೆ ಅಷ್ಟೇ ಇಲ್ಲಿ ಉಪದೇಶ. ಕ್ರಿಯೆ ಇಲ್ಲ ಅಂತ ತಿಳಿಸ್ಕೊಳ್ಳೋದು ಒಂದು ಉದ್ದೇಶ ಕರೆಕ್ಟು. ಆದ್ರೆ ಇನ್ನೊಂದು ಪ್ರಶ್ನೆ ಬರುತ್ತಲ್ಲ, ಚೇತನ ಸಂಬಂಧವಿಲ್ಲದೇನೆ ಕ್ರಿಯೆ ಮಾಡೋದು ಒಂದು ಕಂಡಿಲ್ಲ. ಇವಾಗ ಕೈ ಎತ್ತಬೇಕಾದ್ರೆ ಇವಾಗ ಚೇತನ ಇದ್ದೇ ಕೈ ಎತ್ತೋದು, ಮಾತಾಡೋದು. ಅಲ್ಲಿ ಗುಣಗಳು ವ್ಯಾಪಾರ ಮಾಡುತ್ತೆ ಅಂದ್ರೆ ಗುಣಗಳೊಳಗೆ ಅನುಗತವಾಗಿರ್ತಕ್ಕಂಥ ಒಂದು ಚೇತನ ಅದು ವ್ಯಾಪಾರ ಮಾಡಿಸ್ತಾ ಇದೆ ಒಂದು ವಿವೇಕ ಮಾಡ್ಕೊಳಕ್ ಕಷ್ಟ ಆಗ್ಬಿಡುತ್ತೆ ಅವರೊಳಗೆ. ಆ ವಿಷಯ ಅಲ್ಲ, ಅದು ವಿಷಯ. ವಿವೇಕ ಪ್ರಕರಣ ಬಂದ್ರೆ ಇಲ್ಲಿ ಸದ್ಯಕ್ಕೆ ಗುಣಗಳಿಗೂ ದ್ರಷ್ಟೃವಿಗೂ ಸಂಬಂಧ ಇಲ್ಲ ಅಂತ ತೋರ್ಸೋದಕ್ಕೆ ಇಲ್ಲಿನ ವಿಚಾರ ಇಷ್ಟೇ. ಇಲ್ಲಿನ ವಿಚಾರ ಆ ಕ್ರಿಯೆ ಹೇಗೆ ನಡೀತು ಅನ್ನೋ ವಿಚಾರ ಇಲ್ಲ. ಶಾಸ್ತ್ರ ದೃಷ್ಟಿಯಲ್ಲಿ ನೀರು ಹರಿಬೇಕಾದ್ರು, ಗಾಳಿ ಬೀಸಬೇಕಾದ್ರು ಒಬ್ಬ ತನ್ನ ಸ್ವರೂಪವನ್ನ ಆನಂದ ತಿಳಿತಾನೆ. ಗುಣವ್ಯಾಪಾರ ಸಾಕ್ಷಿಭೂತಂ ಸಾಕ್ಷಿಣಂ ಆತ್ಮತ್ವೇನ ವೇತ್ತಿ ಮಾಡ್ಕೋಬೇಕು. ಸಾಕ್ಷಿಭೂತಿ ಅಂದ್ರೆ ಅಲ್ಲೊಬ್ಬ ಸಾಕ್ಷಿ ಹೃದಯ ಭೂತಿಯಾನೆ ಅಂತ ಎಲ್ಲೋ ಇದ್ದಾನೆ ಅಂತ ಬೇರೊಬ್ಬರನ್ನು ತಿಳಿಯೋ ಹಾಗಲ್ಲ.
ತಾನೇ ಸಾಕ್ಷಿಯಾಗಿದ್ದೀನಿ ಅಂತ ಯಾರು ತಿಳ್ಕೋತಾನೋ ಅವನು ಮದ್ಭಾವಂ ನನ್ನ ಸ್ವರೂಪವನ್ನೇ ಆ ದ್ರಷ್ಟರು ಪಡ್ಕೊಂಡ್ಬಿಡ್ತಾನೆ. ಪರಮಾತ್ಮನೇ ಸಾಕ್ಷಿಯಾಗಿರೋದ್ರಿಂದ ಪರಮಾತ್ಮನ ಸ್ವರೂಪದಲ್ಲಿ ತಾನಾಗಿ ಉಳ್ಕೊಂಡ್ಬಿಡ್ತಾನೆ. ಅವನಲ್ಲಿ ಯಾವತ್ತೂ ಕರ್ಮ ಕ್ರಿಯೆಯನ್ನು ನಡೆದೇ ಇಲ್ಲ, ಹಿಂದಿಲ್ಲ, ಈಗಿಲ್ಲ, ಮುಂದಿಲ್ಲ. ಇದೇ ಸಮ್ಯಕ್ ದರ್ಶನ. ಪ್ರಪಂಚದ ಸಮಸ್ತ ಗುಣಗಳನ್ನು ನೋಡುವವನಾಗಿದ್ದೀನಿ ತಿಳ್ಕೊಳ್ಳೋದೇ ಸಮ್ಯಕ್ ದರ್ಶನ. ಪ್ರಪಂಚಕ್ಕೂ ತನಗೂ ಏನು ಸಂಬಂಧ ಇಲ್ಲ, ಯಾವ ಕ್ರಿಯೆಗೂ ಸಂಬಂಧ ಇಲ್ಲ, ಕೇವಲ ಸಾಕ್ಷಿಯಾಗಿರುವವನು ನಾನು ಅಂತ ಯಾರು ತಿಳ್ಕೊತಾನೋ ಅವನು ಸಮ್ಯಕ್ ದರ್ಶನವನ್ನು ಪಡ್ಕೊಂಡ. ಆದ್ರಿಂದ ಮೂರು ಗುಣಗಳನ್ನು ಅವ್ರು ಮೀರದ ಅಂತ ಹೇಳಿ ಭಗವಂತ ಸಮ್ಯಕ್ ದರ್ಶನ. ಆ ಗುಣಗಳ ಅಭಿಮಾನವೇ ಮಿಥ್ಯಾ ದರ್ಶನ. ಗುಣಗಳ ಕಾರ್ಯವಾದ ದೇಹೇಂದ್ರಿಯಗಳಲ್ಲೂ ಪ್ರಪಂಚ ವಸ್ತುಗಳಲ್ಲೂ ಸಂಘ ಅಂದ್ರೆ ಅಭಿಮಾನ ಮಾಡ್ಕೋತಾನ, ಅಧ್ಯಾಸದಿಂದ ಅಭಿಮಾನ ಮಾಡ್ಕೋತಾನೆ, ಅದೇ ಮಿಥ್ಯಾ ದರ್ಶನ ಅಂತ ಹೇಳಿದ. ಈಗ ಕಥಂ ಅಧಿಗಚ್ಚತಿ ಇತಿ ಉಚ್ಯತೆ. ಕಥಂ ಅಧಿಗಚ್ಚತಿ ಇತಿ ಉಚ್ಯತೆ. ಹೆಂಗೆ ಪಡ್ಕೊಳ್ತಾನೆ ಅಂತ ಅದನ್ನ ಹೇಳ್ತಾರೆ. ಈಗ ಮನುಷ್ಯನಿಗೆ ಈಗಿರುವ ಸ್ಟೇಟಸ್ ಇಟ್ಕೊಂಡು ಅಂದ್ರೆ ಈಗಿರುವಂತಹ ಅವಸ್ಥೆ ಇಟ್ಕೊಂಡು ಅವನ್ ಪಡ್ಕೊಳ್ತಾನೆ ಅನ್ನೋದು ಹೇಳ್ಬೇಕು. ನಿಜವಾಗಿ ತನ್ನ ಸ್ವರೂಪವನ್ನು ತಾನು ಪಡ್ಕೊಳ್ತಾನೆ ಅನ್ನೋಕ್ಕಾಗಲ್ಲ. ಆದ್ರೂ ಕೂಡ ಮೂರು ಗುಣಗಳನ್ನು ಮೀರಿ ಕೇವಲ ಸಾಕ್ಷಿಯಾಗಿ ತನ್ನ ಸ್ವರೂಪದಲ್ಲಿ ತಾನಾಗಿ ಉಳ್ಕೋತಾನಲ್ಲ, ಅದನ್ನು ಪಡ್ಕೊಳ್ತಾನೆ. ಹೇಗೆ ಅಂತ ಹೇಳ್ತೀವಿ. ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರ ದುಃಖೈರ್ವಿಮುಕ್ತೋ ಅಮೃತಮಶ್ನುತೆ. ಗುಣಾನ್ ಶ್ರೀ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತಃ ಅಮೃತಂ ಅಶ್ನುತೆ. ಏತಾನ್ ತೀನ್ ಗುಣಾನ್ ಅತೀತ್ಯ. ಹೇಳಿ. ಮೂರು ಗುಣಗಳನ್ನು ಹೀಗ್ ದಾಟೋದು ಅಂತ. ದಾಟೋದು ಅಂದ್ರೆ ಏನೋ ಕ್ರಿಯೆಯಿಂದ ದಾಟೋದಲ್ಲ. ಈ ರೀತಿ ಸಮ್ಯಕ್ ದರ್ಶನದಿಂದ ತನ್ನ ಸ್ವರೂಪವನ್ನೇ ಕೇವಲ ಸಾಕ್ಷಿಯನ್ನೇ ತಿಳ್ಕೊಳ್ಳೋದ್ರಿಂದ ಈ ಮೂರು ಗುಣಗಳನ್ನು ಮೀರಿ ದೇಹಿಯಾದ ಜೀವ ಅಂದ್ರೆ ದೇಹದಲ್ಲಿ ಅಭಿಮಾನ ಪಟ್ಕೊಂಡವನು, ದೇಹವಾನಿವ ದೇಹದಲ್ಲಿ ತಾನೆಂಬ ಬುದ್ಧಿಯನ್ನು ಮಾಡ್ಕೊಂಡಂತಹ ಅಧ್ಯಾಸಿಯಾದ ಜೀವ ದೇಹದಿಂದ ಬರುವಂತಹ ಎಲ್ಲಾ ಗುಣಗಳನ್ನು ಮೀರಿದ. ದೇಹದಿಂದ ಬರುವ ಗುಣಗಳು, ದೇಹದಿಂದ ಬರುವಂತಹ ಕರ್ಮಗಳು, ದೇಹದಲ್ಲಿರುವಂತಹ ವಿಕಾರಗಳು ಎಲ್ಲವನ್ನೂ ದಾಟಿಬಿಟ್ಟ. ಅಂದ್ರೆ ಸಾಯದೇ ಇರೋ ಸ್ವರೂಪವನ್ನು ತಾನು ಮಾಡ್ಕೊಂಡೇ ಹೊರತು ಸಾಯ್ತಾ ಇರೋ ದೇಹವನ್ನು ಸಾಯದ ಹಾಗೆ ಮಾಡ್ಕೊಳ್ಳಿಲ್ಲ. ನನ್ನ ದೇಹ ಸಾಯಬಾರ್ದು ಅಂತ ಹೇಳಿ ಅದಕ್ಕೆ ತಪಸ್ ಮಾಡಕ್ ಹೋಗ್ಲಿಲ್ಲ. ರಾವಣ ಹಿರಣ್ಯಕಶಿಪು ತಪಸ್ ಮಾಡಿದಾಗ ದೇಹ ಸಾಯಬಾರ್ದು, ಅದು ಆಗದೇ ಇರೋದು ಸುಳ್ಳದು. ಸಾಯದೇ ಇರುವಂತಹ ಸಾಕ್ಷಿಯನ್ನೇ ತಾನಾಗಿ ಮಾಡ್ಕೊಂಡು ಸಾಯೋದ್ರಲ್ಲಿರುವ ತಾನು ಅನ್ನೋ ಬುದ್ಧಿಯನ್ನು ಬಿಟ್ಬಿಟ್ಟ. ಆದ್ರಿಂದ ಅವನು ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತ. ಜನ್ಮ ಮೃತ್ಯು ಜರ ದುಃಖ ಅಂತ 6 ಷಡೂರ್ಮಿಗಳು. ಆ ದುಃಖಗಳು ದೇಹ, ಇಂದ್ರಿಯ, ದೇಹ, ಮನಸ್ಸು, ಪ್ರಾಣ. ಪ್ರಾಣಕ್ಕೆರಡು, ಮನಸ್ಸಿಗೆರಡು, ದೇಹಕ್ಕೆರಡು. ಜನ್ಮ ಮೃತ್ಯು ಜರ ಅನ್ನೋದು ದೇಹಕ್ಕೆ, ಮನಸ್ಸಿಗೆ ಶೋಕ ಮೋಹ, ಪ್ರಾಣಕ್ಕೆ ಅಶನಾಯ ಪಿಪಾಸೆ. ಈ ದುಃಖಗಳಿಂದ ವಿಮುಕ್ತನಾದ ಅಂದ್ರೆ ಯಾವಾಗ ಕೇವಲ ಸಾಕ್ಷಿಯೇ ತಾನಾದ, ಸಾಕ್ಷಿಯಲ್ಲಿ ಆತ್ಮ ಅಪಹರಪಾತ್ಮ ವಿಜರೋ ಮೃತ್ಯುರ್ ವಿಶೋಕೋ ವಿಜಿಘತ್ಸೋ ಪಿಪಾಸ ಅಂತ ಹೇಳಿದಾಗ ಯಾವ ದುಃಖಗಳು ಇಲ್ಲದೆ ಯಾವಾಗಲೂ ವಿಮುಕ್ತನಾಗಿದ್ದೀನಿ. ವಿಮುಕ್ತಶ್ಚ ವಿಮುಚ್ಯತೆ. ವಿಮುಕ್ತನಾಗಿ ಅಮೃತನಾಗ್ತಾನೆ. ಅಮೃತನಾಗಿದ್ದೀನಿ ತಿಳ್ಕೋತಾನೆ. ವಿಮುಕ್ತನಾದವನು ತಿಳ್ಕೋತಾನೆ ಅಂತ ಅರ್ಥ. ಇದನ್ನ ಭಾಷ್ಯಕಾರರು ಸ್ಪಷ್ಟಪಡಿಸ್ತಾರೆ. ಭಾಷ್ಯ ಓದ್ಬಿಡ್ರಪ್ಪ. ಭಾಷ್ಯ ಯಥೋಕ್ತಾನ್ ಅತೀತ್ಯ ಜೀವನ್ನೇವ ಅತಿಕ್ರಮ್ಯ ಮಾಯೋಪಾಧಿಭೂತಾನ್ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ದೇಹೋತ್ಪತ್ತಿ ಬೀಜಭೂತಾನ್ ಜನ್ಮ ಮೃತ್ಯು ಜರಾ ದುಃಖೈಃ ಜನ್ಮ ಚ ಮೃತ್ಯುಶ್ಚ ಜರಾ ಚ ದುಃಖಾನಿ ಚ ಜನ್ಮ ಮೃತ್ಯು ಜರಾ ದುಃಖಾನಿ ತೈಃ ಜೀವನ್ನೇವ ವಿಮುಕ್ತ. ಇನ್ನೊಂದ್ಸಲ ಹಾಕಿದ್ರು ವಿದ್ವಾನ್ ಅಮೃತಮಶ್ನುತೆ. ಒಂದೇ ವಾಕ್ಯದಲ್ಲಿ 2 ಸಲ ಜೀವನ್ನೇವ ಹಾಕಿದ್ರು. ಸದ್ಯೋಮುಕ್ತಿ ಅದ್ಭುತ. ಏವಂ ಮದ್ಭಾವಂ ಅಧಿಗಚ್ಚತಿ. ಈ ಮೂರು ಗುಣಗಳನ್ನ ಅಂದ್ರೆ ಸತ್ವರ್ಗ ಸ್ತಮ ಗುಣಗಳು, ಹಾಗೆ ಸತ್ವರ್ಗ ಸ್ತಮ ಗುಣ ಉಂಟಾದಂತಹ
ದೇಹೇಂದ್ರಿಯ ಮನೋಬುದ್ಧಿಗಳು, ಆ ದೇಹೇಂದ್ರಿಯ ಬುದ್ಧಿಗಳಿಂದ ಕಲ್ಪಿತವಾದ ಪ್ರಾಪಂಚಿಕ ವಸ್ತುಗಳು ಎಲ್ಲವನ್ನೂ ದಾಟದ ಅಂದ್ರೆ ಅವುಗಳ ತಾದಾತ್ಮ್ಯತೆಯನ್ನು ಹೊಂದ್ಕೊಂಡಿದ್ನಲ್ಲ ಅಧ್ಯಾಸದಿಂದ ಅಭಿಮಾನವನ್ನ, ಅದನ್ನು ಮೀರಿಬಿಟ್ಟ. ಯಾವಾಗ ಮೀರಿದ ಅಂದ್ರೆ ಜೀವನ್ನೇವಾದ್ರು, ಬದುಕಿದಾಗಲೇ ಎಂದ್ರು. ಯಾಕೆಂದ್ರೆ ಇದು ಅನುಭವ ಪ್ರಧಾನವಾದ ಉಪದೇಶ ಜ್ಞಾನ. ಸತ್ತ ಮೇಲೆ ಜ್ಞಾನ ಆಗತ್ತೆ ಅಂತ ಯಾರು ಒಪ್ಕೊಳ್ಳಲ್ಲ. ಅದನ್ನ ಬದುಕಿದ್ದಾಗಲೇ ಅಂತ ಹೇಳಿದ್ರಿಂದ ಇಲ್ಲಿ ಅನುಭವಾವಸಾನತ್ವ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ ಅಂತ ಹೇಳಿ ಬ್ರಹ್ಮಜ್ಞಾನದ ಫಲ ಅನುಭವದಲ್ಲಿ ಕೊನೆಗಾಣುತ್ತೆ ಅನ್ನೋ ಅರ್ಥ ಇದೆ. ಅಷ್ಟೇ ಅಲ್ಲ, ಏನೋ ಬಾಕಿ ವಾದಗಳು ಸತ್ತ ಮೇಲೆ ವಿದೇಹ ಮುಕ್ತಿ ಮುಖ್ಯ ಅಂತ ಬರೋದೆಲ್ಲ ಬರೀ ಸುಳ್ಳ. ವಿದೇಹ ಮುಖ್ಯವನ್ನ ಹೇಳೋದೇನು ಅಂದ್ರೆ ಮತ್ತೆ ನಿಮಿತ್ತವಿಲ್ಲದೆ ಮತ್ತೆ ಹುಟ್ಟೋದಿಲ್ಲ. ಹುಟ್ಟಿದಾನೆ ಅಂತ ಲೋಕದವರ ಬುದ್ಧಿಯನ್ನ ಅನುವಾದ ಮಾಡಿ ಲೋಕಬುದ್ಧಿಯಿಂದ ಆ ಜ್ಞಾನಿ ಹುಟ್ಟಿದಾನೆ ಅಂತ ಇಟ್ಕೊಂಡು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಮಾಯೋಪಾಧಿಭೂತ ಅನ್ನೋದು ಒಂದು ಪದ ಬರೆದಿದ್ದಾರೆ. ಅವಿದ್ಯಾಕಲ್ಪಿತವಾದ ಮಾಯೆ. ಮಾಯೆ ಅಂದ್ರೆ ನಾಮರೂಪ ಪ್ರಪಂಚ, ಅದೇ ತ್ರಿಗುಣಾತ್ಮಕವಾದ ಪ್ರಕೃತಿ ಅನಿಸಿಕೊಂಡಿರುವ ಮಾಯೆಯೇ ಉಪಾಧಿ. ಯಾವುದಕ್ಕೆ? ಈ ದೇಹ ಸಮುದ್ಭವಾದ ಗುಣಗಳಿಗೆ. ಮಾಯೋಪಾಧಿಭೂತಾನ್ ಗುಣಾನ್ ಅಂತ ಗುಣ ಈಶ್ವರ ಮಾಯೋಪಾಧಿ ಉಪಾಧಿಯಿಂದ ಕೂಡಿದ ಈಶ್ವರ ಮಾಯೋಪಾಧಿ ಅವಿದ್ಯೋಪಾಧಿ ಜೀವ ಅಂತ ಇಲ್ಲೇನು ಬೇರೆ ಇದೆ. ಅವಿದ್ಯಾ ಕಲ್ಪಿತವಾದ ಉಪಾಧಿ ಅನ್ನೋದು ವಸ್ತುವಿಗೆ ಹೊರತು ಏನೋ ಈ ಉಪಾಧಿ ಶಬ್ದವನ್ನ ದೇಹೇಂದ್ರಿಯಗಳಿಗೆ ಭಾಷ್ಯಕಾರರು ಬಳಸಿದ್ದಾರೆ. ಇನ್ ಬಾಕಿ ಯಾವುದಕ್ಕೂ ಬಳಸಿಲ್ಲ. ಸುಮ್ಮನೆ ಅವಿದ್ಯಾ ಉಪಾಧಿ ಮಾಯಾ ಉಪಾಧಿ ಹುಚ್ಚುತ್ತಾಗಿ ಅಂತ ಅರ್ಥವೇ ಇಲ್ಲ. ಮಾಯಾ ಉಪಾಧಿ ಇಲ್ಲಿ ಬರ್ದಿರೋದು ಗುಣಾನಕ್ಕೆ ಸೇರಿಸಿದ್ದಾರೆ ಭಾಷ್ಯಕಾರರು, ಈಶ್ವರನಿಗೆ ಸೇರಿಸಿಲ್ಲ. ಮಾಯೋಪಾಧಿ ಮಾಯೆ ಎಂಬ ಉಪಾಧಿಯಿಂದ ಕೂಡಿರೋರು ಗುಣಗಳು ಅಲ್ವಾ? ಮಾಯಾ ಅಲ್ಲ, ಅದಕ್ಕೆ ಮತ್ತೆ ಉಪಾಧಿ ಬೇರೆನಾ? ಮಾಯಾ ಅನ್ನೋದೇ ಗುಣ ಇರಬಹುದು, ಆದ್ರೆ ಮಾಯಾ ಅನ್ನೋ ಶಬ್ದ ಹಾಕಿರೋದು ಅವಿದ್ಯಾ ಹುಸಿ ತೋರಿಕೆಯಾದ ಗುಣ. ಬರೀ ಗುಣ ಅಂದ್ರೆ ಸತ್ಯ ಅಂತ ಆಗ್ಬಹುದಲ್ಲ. ಮಾಯಾದ ಗುಣಗಳೆಂಬ ಉಪಾಧಿಗಳು ಅಲ್ಲ, ಮಾಯಾ ಕಾರ್ಯವಾಗಿರೋ ಗುಣಗಳು ಮಾಯೋಪಾಧಿಯ ಮಾಯಾ ಕಾರ್ಯವಾದ ಗುಣಗಳು ಗುಣಗಳ ಕಾರ್ಯಗಳೆಲ್ಲ. ಯಾವ್ಯಾವ ದೇಹ ಇಂದ್ರಿಯ ಮನಸ್ಸು ಎಲ್ಲ ಮಾಯೋಪಾಧಿಗಳೇ. ಅಲ್ಲ, ಗುಣಗಳ ಕಾರ್ಯ ಮಾಯೋಪಾಧಿ ಅಂತ ಆಯ್ತಲ್ಲ. ಇದು ಯಾತಕ್ ಬರೆದ್ರು ಅಂದ್ರೆ ಜೀವನ್ನೇವ ಅಂತ ಬರೆದ್ರಲ್ಲ, ಬದುಕಿದ್ದಾಗಲೇನು ಬರೆಯುವಾಗ ಅದು ಸುಳ್ಳಾಗಿರ್ಬೇಕೆ ಹೊರತು ನಿಜವಾಗಿರ್ಬಾರ್ದು. ಅಂದ್ರೆ ಮಾಯೆ ಹುಸಿ ತೋರಿಕೆ ಆದ್ರೆ ಜೀವನ್ನೇವ ಅನ್ನೋದು ಹೊಂದತ್ತೆ. ಅದಕ್ಕೋಸ್ಕರ ಮಾಯೋಪಾಧಿಭೂತಾನ್ ಗುಣಾನ್ ತ್ರೀನ್. ದೇಹಿ ಇದ್ರೆ ದೇಹಾಭಿಮಾನಿ ಅಧ್ಯಾಸಿ, ಅವನು ದೇಹದಿಂದ ಬಂದಂತಹದ್ದು, ದೇಹೋತ್ಪತ್ತಿಗೆ ಬೀಜವಾಗಿರುವಂತಹದ್ದು ಈ ಗುಣಗಳು. ಆ ಅಷ್ಟನ್ನು ಕೂಡ ಈ ಸಮ್ಯಕ್ ದರ್ಶನ ಒಂದೇ ಕ್ಷಣದಲ್ಲಿ ದಾಟ್ಬಿಡ್ತಾನೆ, ಬದುಕಿದ್ದಾಗಲೇ ದಾಟ್ತಾನೆ. ಭೂತಾನ್ ಅತೀತ್ಯ ಅಂತ ಹಿಂದೆ ಕನ್ವಯ. ಇದನ್ನ ದಾಟಿದ ಮೇಲೆ, ಇವುಗಳಿಂದ ಬೇರೆ ಆದ ಮೇಲೆ ಇನ್ನು ಇವುಗಳಲ್ಲಿರುವಂತಹ ದೇಹದಲ್ಲಿರುವ ಜನ್ಮ ಅಲ್ವಾ? ದೇಹಾದಿಗಳು ಮಾಯೆ ಅಂತ ಹೇಳಿದ್ರಿಂದ ಜೀವನ್ನೇವ ಅನ್ನೋದಕ್ಕೆ ಸಪೋರ್ಟ್ ಬಂತು. ದೇಹೇಂದ್ರಿಯಾದಿಗಳು ಮಾಯೆಯಾದ್ದರಿಂದ ಜೀವನ್ನೇವ ಅತೀತ್ಯ ಅನ್ನೋದಕ್ಕೆ ಭಾಷ್ಯಕಾರ ವಾಕ್ಯಕ್ಕೆ ಸಪೋರ್ಟ್. ಅದಕ್ಕೆ ಮಾಯೋಪಾಧಿಭೂತ ಅಂತ ಬರೆದ್ರು. ಇನ್ನು ದೇಹದಲ್ಲೇ ಗುಣಾನ್ ದೇಹ ಸಮುದ್ಭವಾನ್ ತ್ರೀನ್ ಗುಣಾನ್. ದೇಹ ಸಮುದ್ಭವ ಅಂದ್ರೆ ದೇಹೋತ್ಪತ್ತಿಗೆ ಬೀಜವಾಗಿರುವಂತಹದ್ದು ಇದು. ದೇಹೋತ್ಪತ್ತಿ ಬೀಜಭೂತಾನ್ ದೇಹಸ್ಯ ಸಮುದ್ಭವ ಅಂತ ಷಷ್ಠಿ ತತ್ಪುರುಷ ಮಾಡಿದ್ದಾರೆ. ದೇಹ ಸಮುದ್ಭವ ಅಥವಾ ದೇಹದಿಂದ ಬರುತ್ತೆ ಅಂತ ಮಾಡಬಹುದು, ದೇಹಕ್ಕೆ ಬರುತ್ತೆ ಅಂತ ಮಾಡಬಹುದು. ಜನ್ಮ ಮೃತ್ಯು ಜರಾ ದುಃಖ ಅನ್ನೋದು ದೇಹಕ್ಕೆ, ಮೃತ್ಯು ಜರ ದುಃಖ ಅನ್ನೋದು ದೇಹ ಇಂದ್ರಿಯ ಮನೋಬುದ್ಧಿಗಳಿಗೆ ಬರ್ತಾನೇ ಇದೆ. ಅವುಗಳನ್ನ ಮತ್ತೊಂದ್ಸಲ ಬರೆದು ಜೀವನ್ನೇವ ಅಂತ 2 ಸಲ ಬರೆದಿದ್ದಾರೆ ಒಂದೇ ಶ್ಲೋಕದಲ್ಲಿ. ಇಷ್ಟು ಚೆನ್ನಾಗಿ ಬರೆದು ಭಾಷ್ಯ ಓದೇ ಇಲ್ವೋ ಅಂತ ನನಗೆ ಅನುಮಾನ. ವ್ಯಾಖ್ಯಾನ ಪ್ರಸ್ಥಾನಕಾರರು ಶಂಕರ ಭಾಷ್ಯ ಓದೇ ಇರೋದಿಲ್ವೋ ಅಂತ ಪೂರ್ತಿ ಸುಮ್ನೆ ಒಂದು ಚೌ ಓದಿ ವಾದ ಮಾಡೋದು. ಜೀವನ್ನೇ ವಿಮುಕ್ತ ಸನ್ ವಿದ್ವಾನ್ ಅಮೃತಮಶ್ನುತೆ. ಬದುಕಿದ್ದಾಗಲೇ ಅಂದ್ರೆ ಸ್ವರೂಪದಿಂದಲೇ ಬಿಡುಗಡೆ ಹೊಂದಿದಾನೆ ಅನ್ನೋದು ಒಂದು ರೀತಿ ಉಪಚಾರ. ಸಂಬಂಧವೇ ಇಲ್ಲದಿರೋದು ಬಿಟ್ಟು ಹೋಗಿದೆ. ಆದ್ರೆ ಉಪಚಾರ ಅಂದ್ರೆ ಬಿಟ್ಟೋಗಿಲ್ಲ ಅಂತ ಅರ್ಥ ಬಂದ್ಬಿಡುತ್ತೆ. ಇದು ಬಿಡುಗಡೆ ಆದಂತಾದ ಅಂದ್ರೆ ಬಿಡುಗಡೆ ಆಗ್ಲೇ ಇಲ್ಲ ಅಂತ ಅರ್ಥ ಬರುತ್ತೆ, ಬಿಡುಗಡೆ ಆಗ್ಬೇಕಾಗಿಲ್ಲ ಅಂತ ಅರ್ಥ ಬರುತ್ತೆ. ಇಲ್ಲಿ ಬಿಡುಗಡೆ ಆಗ್ಬೇಕಾಗಿಲ್ಲ, ಯಾವಾಗ್ಲೂ ಬಿಟ್ಟು ಹೋಗಿದೆ ಅಂತ ಅರ್ಥ. ಬಿಡುಗಡೆನೆ ಆಗಿಲ್ಲ ಅಂತ ಅರ್ಥ ಅಲ್ಲ. ಇದು ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ
ಬಿಟ್ಟೋದದ್ ಬಿಟ್ಟೋಯ್ತು ಅಂತಂದ್ರೆ ಅದು ಬಿಟ್ಟೇ ಹೋಗಿಲ್ಲ, ಬಿಟ್ಟು ಹೋದ ಹಾಗಾಯ್ತು ಅಂತ ಅಂದ್ಬಿಟ್ರೆ ಅದು ಬಿಟ್ಟು ಹೋಗಿಲ್ಲ ಅಂತೂ ಬರುತ್ತೆ, ಸೇರೇ ಇರ್ಲಿಲ್ಲ ಅಂತೂ ಅರ್ಥ ಬರುತ್ತೆ. ಆ ಎರಡರ್ಥವೂ ಬರುತ್ತೆ. ವಿಮುಕ್ತ ಸನ್ ವಿದ್ವಾನ್ ಅಮೃತಮಶ್ನುತೆ, ಅವನು ಅಮೃತತ್ವವನ್ನು ಪಡ್ಕೊಳ್ತಾನೆ. ಈ ರೀತಿಯಾಗಿ ನನ್ನ ಸ್ವರೂಪವನ್ನೇ ಅವನು ಸೇರ್ಕೋತಾನೆ ಸಮ್ಯಜ್ಞಾನದಿಂದ ಅಂತ ಸದ್ಯ ಫಲವನ್ನ, ಸದ್ಯೋಮುಕ್ತಿಯನ್ನು ಒತ್ತಿ ಹೇಳಿದ್ದಾರೆ. ಇಲ್ಲಿಗೆ ಇವತ್ತಿನ ಸಮಯ ಆಯ್ತು.